जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्बचरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीमत्सुधाद्भुताम्बोधिविक्रीडनविचक्षणा वाक्यार्थचन्द्रिकाकारान् विद्याधीशगुरून् भजे दृष्टा गङ्गाशातितं द्वारकीलम् उष्टामुद्रा पण्डरीशस्य दत्ता कृष्णस्पृष्टः शेषदर्शी लतावान् अष्टैश्वर्यं सत्यसन्धं नमामि वैकुण्ठरामो यम्बव्रे स्वयमेव स्वपूजकं रघुप्रियाय योगीन्द्रं नौमि सज्ञानसिद्धये ಶ್ರೀಗುರುಭ್ಯೋ ನಮಃ. ಸತ್ಯಸಂಧ ತೀರ್ಥ ಶ್ರೀಪಾದರು ರಚನೆ ಮಾಡಿರುವ ವಿಷ್ಣು ಸ್ತುತಿಯ ಪ್ರವಚನ ನಡೀತಾ ಇದೆ. 5 ಶ್ಲೋಕಗಳ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಅವರ ಒಂದೊಂದು ಮಹಿಮೆಗಳನ್ನು ತಿಳಿತಾ ಬಂದು ಸ್ತೋತ್ರವನ್ನು ಹೇಳಿದಾಗ ವಿಷ್ಣುಪಾದದ ಮಂದಿರಕ್ಕೆ ಬೀಗ ಹಾಕಿದ್ದಿದ್ದರೆ ಅದು ತಾನಾಗಿಯೇ ಕಳಿಸಿಕೊಂಡು ಬಿದ್ದಿತು ಸ್ತೋತ್ರದ ಪ್ರಭಾವದಿಂದ, ಸ್ವಾಮಿಗಳ ತಪಸ್ಸಿನ ಪ್ರಭಾವದಿಂದ ಅಂತ ಕೇಳಿದ್ವಿ. ಮೊನ್ನೆ ಕೇಳುವಾಗ ಸಾಕ್ಷಾತ್ ವಿಠ್ಠಲ ದೇವರಿಗೆ ಮುದ್ರಾಧಾರಣೆಯನ್ನು ಮಾಡಿಸಿದವರು ಅಂತ ಕೇಳಿತ್ತು. ಇವತ್ತು ದೃಷ್ಟಾ ಗಂಗಾ ಅಂತ ಹೇಳ್ತಾರೆ. ಯಾರು ಸ್ತೋತ್ರವನ್ನು ರಚನೆ ಮಾಡಿದ್ದಾರೋ ಅವರ ಒಂದು ತಪಃಪ್ರಭಾವ ಎಷ್ಟಿದೆ ಅಂತ ಕೇಳಿದರೆ ಸಾಕ್ಷಾತ್ ಗಂಗಾದೇವಿ ಬಂದಿದ್ಲು ಅಂತ ಹೇಳ್ತಾರೆ. ಸತ್ಯಸಂಧ ತೀರ್ಥ ಶ್ರೀಪಾದರು ಯಾತ್ರಾಕ್ರಮೇಣ ಕಾಶಿಗೆ ಬಂದಿದ್ದಾರೆ. ಕಾಶಿಗೆ ಬಂದಿರುವಾಗ ಮಠ ಅಂದರೆ ನೂರಾರು ಜನ ಮಠಕ್ಕೆ ಕೇಳೋದು ಬೇಕಾಗಿಲ್ಲ. ಶಿಷ್ಯರು, ಅವ್ರ ಪರಿವಾರ, ಅವರು ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಸಂಚಾರ ಮಾಡ್ತಾ ಬಂದಿದ್ದಾರೆ, ಕಾಶಿಯಲ್ಲಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಅದಕ್ಕೆ ದೃಷ್ಟಾ ಗಂಗಾ ಅಂತ ಮೊದಲನೇ ಸಾಲು. ಅವತ್ತು ಬಾಗಿಣ ಕೊಡುವ ಪ್ರಸಂಗ ಬಂತಂತೆ. ಮರದ ಬಾಗಿಣ ಕೊಡೋದು ಅಂತ. ಸ್ವಾಮಿಗಳು ಬಾಗಿಣ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತಂದಾಗ ನಮ್ಮಲ್ಲಿ ಸಾಮಾನ್ಯವಾಗಿ ನಾನು ಹೇಳೋದು ಉಂಟು. ಮಠದಲ್ಲಿ ಇದ್ದ ಎಲ್ಲ ಆಚಾರಗಳು ಹೇಳಿದ್ರಂತ, ಇವತ್ತು ಚಲೋತ್ನಾಗ ತಯಾರಾಗು, ಸ್ವಾಮಿಗಳು ಬಾಗಿಣ ಕೊಡೋರಿದ್ದಾರೆ, ನೀನೇ ಹಿರೇಮುತ್ತೆ ಇದೆ, ನಿನಗೂ ಕೊಟ್ಟರು ಕೊಡಬಹುದು ಅಂತ ತಿಳ್ಕೊಂಡು ಹೇಳಿ ಪಾಪ ಇವರೆಲ್ಲ ಇದ್ದು ಬಿದ್ದು 9 ವಾರಿ ಸೀರೆ ತೆಗೆದು ಉಟ್ಕೊಂಡು ತಯಾರಾಗಿ ಎಂದು ಉಟ್ಕೊಳ್ಳಾರ್ದವರು ಅವತ್ತು ಉಟ್ಕೊಂಡು ತಯಾರಾಗಿ ಎಲ್ಲ ಮಾಡ್ಕೊಂಡು ಹೋದರೆ ಸ್ವಾಮಿಗಳ ಆ ಬಾಗಣವನ್ನು ಮರವನ್ನು ತೆಗೆದುಕೊಂಡು ಗಂಗಾ ದಂಡೆಗೆ ಹೋದ್ರಂತೆ. ಗಂಗಾ ತೀರಕ್ಕೆ ಹೋದರೆ ಇನ್ನೂ ಆಶ್ಚರ್ಯ. ಸ್ವಾಮಿಗಳು ಸಂಕಲ್ಪ ಮಾಡಿ ಕೊಡ್ತಾರೆ ಕಾಣಿಸ್ತದೆ, ಎಲ್ಲರಿಗೂ ಪೂರ್ಣ ಅಂತ. ಹಿಂಗೊಂದು ಬೇರೆ ಕೆಲವರು ವಾಕ್ಯಾರ್ಥಗಳ ಮೇಲೆ ಮತ್ತೆ ಕೋಟಿ ಕ್ರಮಗಳು, ಇಲ್ಲಿಲ್ಲ ಸ್ವಾಮಿಗಳು ಸ್ನಾನ ಮಾಡೇ ಕೊಡ್ತಾರೆ ಮಡಿಲಿ ಅಂತ ಹಿಂಗೆ ಕೆಲವರು ಇವರು ಅನ್ಕೋತ ಕೂತಾರೆ. ಆಗ ಬಾಗಿಣವನ್ನು ತಗೊಂಡು ಯಾರಿಗೆ ಕೊಡಬೇಕು, ಇಲ್ಲಿದ್ದವರು ಯಾರಿಗೂ ಅಲ್ಲ, ಗಂಗೆಗೆ ಬಾಗಿಣವನ್ನು ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಹೇಳಿದರೆ
ನೀರಿನಿಂದ ಎರಡೂ ಕೈಗಳು ಮೇಲೆದ್ದಿಕೊಂಡು ಬಂದು ಇವರು ಕೊಟ್ಟ ಬಾಗಿಣವನ್ನು ಸ್ವೀಕಾರ ಮಾಡಿಕೊಂಡು ಹೋಯಿತು ಅಂತ ಹೇಳ್ತಾರೆ ಸತ್ಯಸಂಧ ತೀರ್ಥರ ಚರಿತ್ರೆಯನ್ನು. ಕಾಶಿಗೆ ಹೋದಾಗ ಗಂಗಾದೇವಿ ಸಾಕ್ಷಾತ್ತಾಗಿ ಬಂದು ಆ ಬಾಗಿಣವನ್ನು ಸ್ವೀಕಾರ ಮಾಡಿದ್ದು ಅಂಥವರು ಸತ್ಯಸಂಧ ತೀರ್ಥರು ಮಹಾನುಭಾವರು. ಅದಕ್ಕೆ ಅವರು ರಚನೆ ಮಾಡಿರುವಂತಹ ವಿಷ್ಣು ಸ್ತುತಿ ಅಂತಂದ ಮೇಲೆ ಅದರಲ್ಲಿ ಇರುವಂತಹ ಸಾಮರ್ಥ್ಯ ಎಂತಹದ್ದು. ಶ್ರವಣ ಮಾತ್ರದಿಂದಲೇ ಮನೋಹಾರಿಯಾಗಿದೆ. ಅದರ ಅರ್ಥ ಆಗಿರ್ಥ ಮತ್ತು ಬೇಕಾಗೇ ಇಲ್ಲ. ಸುಮ್ಮನೆ ಆ ಶಬ್ದಗಳನ್ನು ಕೇಳ್ತಿದ್ರೇನೆ ಮತ್ತೆ 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 ಕೇಳಬೇಕು ಅನಿಸುವಂತಹದ್ದು. ನಿನ್ನೆ ಮೊನ್ನೆ ಈ ಪ್ರವಚನ ಎಲ್ಲ ಆದದ್ದನ್ನು ಯೂಟ್ಯೂಬಲ್ಲಿ ಹಾಕಿದರೆ ಕೆಲವರು ಕೇಳಿ ನನಗೆ ಫೋನ್ ಮಾಡಿದರು, ಆಚಾರ್ಯ ನೀವು ಪ್ರವಚನ ಹೇಳ್ರಿ ಬಿಡ್ರಿ, ಅರ್ಥ ಹೇಳ್ರಿ ಬಿಡ್ರಿ, ನಮಗೆ ಅದೆಲ್ಲ ಬೇಡ, ಅದು ಕೇಳ್ತಾ ಇದ್ರೆ ಇನ್ನೊಂದು ಕೇಳಬೇಕು ಅನ್ನಿಸ್ತಾ ಇಲ್ಲ ಅಂತ. ಆ ತಾಕತ್ತಿದೆ ನೋಡ್ರಿ ಅದಕ್ಕೆ. ಅದಕ್ಕೆ ಅರ್ಥ ಹೇಳಿ ವಿವರಣೆ ಮಾಡೋದು ಬೇರೆ ವಿಷಯ, ಅದರ ರಾಗವೇ ಅಷ್ಟು ಸೊಗಸಾಗಿರುವಂತಹದ್ದು. ಅದಕ್ಕೆ ಅಂಥವರು ರಚನೆ ಮಾಡಿರುವಂತಹದ್ದು. ಮುಂದೆ 3 ಮಹಿಮೆಗಳು ಆಯಿತು. 4ನೇದ್ದು ಮತ್ತೆ ನಾಳೆ ಕೃಷ್ಣ ಸ್ಪಷ್ಟ ಅನ್ನುವಂತಹ ಒಂದು ಮಾತು. ಉಡುಪಿಯ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಿರುವಂತಹ ದೊಡ್ಡ ಸೌಭಾಗ್ಯ ಸತ್ಯಸಂಧ ತೀರ್ಥರದ್ದು ಅಂತಿದೆ. ಮತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತು ಮುಂದಿನ ಶ್ಲೋಕಗಳು ಇವು 48 ಶ್ಲೋಕವರೆಗೆ. ಹಂಗೆ ದಿವ್ಸಕ್ಕೆ ಒಂದು 4-4 ಶ್ಲೋಕ ಆದ್ರೆ 10 ದಿವ್ಸಕ್ಕೆ ಮುಗಿತಂತ ಇಟ್ಕೊಂಡಿದ್ವಿ. ನಿನ್ನೆ ಒಂದು ಉಪವಾಸ ಆಯ್ತಾ, ಇವತ್ತು ಮತ್ತು ನಿನ್ನೆ ಉಪವಾಸದ್ದು ಮನ್ನಿದೆಲ್ಲ ಸೇರಿಸಿ ಹೇಳಿದ್ರೆ ಸ್ವಲ್ಪ ಶ್ಲೋಕ ಜಾಸ್ತಿ ಆಗ್ತಾವೆ. ಉಪನ್ಯಾಸ ಟೈಮ್ ಇನ್ನು 15-20 ನಿಮಿಷಕ್ಕೆ ಮುಗಿಬೇಕ್ರಿ. 7:30 ಇದು ಈ ಮಠದ ಪ್ರಕಾರ. ಯಾಕಂದ್ರೆ ನಮ್ಮ ತಂದೆಯವ್ರು ಹಂಗೆ ವ್ಯವಸ್ಥೆ ಇಟ್ಬಿಟ್ರೆ 6:30 ಶುರು ಆಗೋದು 7:30 ಮುಗಿಸೋದು ಅಂತ ತಿಳ್ಕೊಂಡು ನೀವು ಎಷ್ಟೊತ್ತಿಗೆ ಬರ್ರಿ 7:30 ಮಂಗಳಾರತಿ ಮಾಡಬೇಕಲ್ಲ ವ್ಯವಸ್ಥೆ. ಹಾಂ ಅಡ್ಡಿ ಚಲೋ ನಾಡಿ ಮುಗಿದು ಪಾರ ನಾನು ಬದುಕಿಸಿದ್ರಿಪ್ಪ ಪಾರ. ಅದಕ್ಕೆ ಒಬ್ಬರು ಕಾರ್ಯಕ್ರಮಕ್ಕೆ ಹೇಳಿದ್ರಂತ, ಹಿಂಗೆ ಒಂದು 6 ಪ್ರಸಂಗ ಹೇಳ್ತಿರ್ತಾರೆ. ಅವ್ರು ಹೇಳಿದ್ರಂತ, ಪಂಡಿತರೆಲ್ಲ ಸೇರಿದ್ರು, ವಾಕ್ಯಾರ್ಥ ನಡೀತಾ ಇತ್ತು ನೋಡಪ್ಪ, ಬರೋಬ್ಬರಿ 1 ಗಂಟೆಗೆ ನೀ ಎಲೆ ಹಾಕ್ಬೇಕು ಅಂತ ಹೇಳಿದ್ರಂತ. ಅವ ಹಾಕ್ಬೇಕು ಅಂತ ಹೇಳಿ ಅವ್ರು ಬರಲಿ ಬಿಡಲಿ ಅವ 1 ಗಂಟೆ ಎಲೆ ಹಾಕಿಬಿಟ್ರಿ. ಅವ ಆಚಾರದ 1:30 ಆತು 2 ಆತು, ಪ್ರವಚನ ಮುಗಿಲೇ ಇಲ್ರಿ, ಇನ್ನು ನಡ್ಲಿಕ್ಕತ್ತಿತ್ತು. ಅವ್ನು 2 ಗಂಟೆಗೆ ಎಲೆ ತೆಗಿಯೋಂಗೆ ಹೇಳ್ಬಿಟ್ಟಿದ್ರಿ. ಅವ ಬರಾಟ ಬಂದು ಎಲೆ ತೆಗೆದು ಹೋಗ್ಲವ, ಅವ ಎಲೆ ತೆಗೆದು ಹೋಗ್ಬಿಟ್ಟ. ಆಚಾರ್ಯ 2:30 ಬಂದು ಎಲೆ ಇಲ್ರೋ ಹಾಕಿದ್ದು ಆತೋ ತೆಗೆದದ್ದು ಆತೋ ಹೋಗ್ರಿ ಅಂತ ಹೇಳ್ಬಿಟ್ಟು. ಹಂಗೆ ಆ ಸಮಯ ಪ್ರಕಾರ ನಡೀಬೇಕು. ಹೀಗಾಗಿ ಇವತ್ತೇನು ಬಹಳ ಹೊತ್ತು ಹೇಳೋದಿಲ್ಲ, ಒಂದು 15-20 ನಿಮಿಷ, ಒಂದು ಅರ್ಧ ಗಂಟೆ ಮಾತ್ರ ಮಾತಾಡಿ ಮುಕ್ತಾಯ ಮಾಡ್ತೇನೆ. ಸ್ವಾಮಿಗಳು ಸತ್ಯಸಂಧ ತೀರ್ಥ ಶ್ರೀಪಾದರು ನಮ್ಮನ್ನು ಕುರಿತು ಮಾತಾಡ್ತಿದ್ದಾರೆ. ನಾವೆಲ್ಲ ಜೀವನವನ್ನು ಹೇಗೆ ಕಳಿತೀವಿ ಅಂತ ತಿಳಿದುಕೊಂಡು. ನರಾನ್ ಸ್ತುತ್ವಾ ನೀಚಾನುದರ ಭರಣಾಸಕ್ತ ಹೃದಯೋ ದಯೋಧಾರಾಧಾರ ಮರವರನು ತತ್ವತ್ಪದಯುಗಂ ನ ಚಾವಲ್ಲೇ ವಿಷ್ಣೋ ತದ ವಿಭವಮಾರೀಶ ಪತಿತಂ ಪತೆ ಮಾಯಾ ಮಾಯಾವರಣ ಹರಣಾದ್ರಕ್ಷ ಹರೇ. ಇದು ನರಸಿಂಹದೇವನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹೇ ನೃಹರೇ, ಇಲ್ಲೇ ನರಸಿಂಹದೇವರೇ, ನಮ್ಮ ಪರಿಸ್ಥಿತಿ ಏನದ? ನರಾನ್ ಸ್ತುತ್ವಾ ನೀಚಾನ್, ನಾವೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಏನೂ ಮಾಡ್ಲಿಕ್ಕೆ ತಯಾರಿರ್ತೀವಂತ. ಯಾರನ್ನು ಬೇಡಬಾರ್ದು, ಯಾರನ್ನು ಬೇಡಬೇಕು, ಕೇಳಬೇಕು, ಕೇಳಬಾರ್ದು, ಕೈ ಒಡ್ಡಬಾರ್ದು, ಏನೂ ವಿಚಾರ ಇಲ್ಲ. ಹೊಟ್ಟೆ ತುಂಬಬೇಕು ಅಂತಂದ್ರೆ ಉದರ ಭರಣಾಸಕ್ತ ಹೃದಯೋ, ಹೊಟ್ಟಿ ತುಂಬಿಕೊಳ್ಳಿಕ್ಕೆ ನಾನಾ ತರಹದ, ಅದಕ್ಕೊಂದು ಮಾತದು ನೋಡ್ರಿ, ಏನು ಉದರ ನಿಮಿತ್ತಂ ಬಹುಕೃತ ವೇಷ ಅಂತ ತಿಳ್ಕೊಂಡು ಹೇಳಿ, ಅದಕ್ಕೆ ಹೊಟ್ಟಿ ಹೊರಿಬೇಕು ಅನ್ನೋದಕ್ಕೆ ಬೇಕಾದ ಕೆಲಸವನ್ನು ಮಾಡ್ತೀವಂತೆ. ಒಬ್ಬರು ಯಾರೋ ಕನ್ನಡದ ಕವಿಗಳು ಹೇಳ್ತಾರೆ, 6 ಅಡಿ ಇದ್ದ ದೇಹವನ್ನು 3 ಅಡಿ ಮಾಡಿ, ದೇಹ ಹೆಂಗದ ನಮ್ಗೆ ಹಿಂಗಿರ್ತದ್ರಿ, ಹೊಟ್ಟೆ ತುಂಬಬೇಕು ಯಾರನ್ನಾದರೂ ಬೇಡಬೇಕು ಅಂತ ಪ್ರಸಂಗ ಬಂದಾಗ 6 ಅಡಿ ಇದ್ದ ದೇಹವನ್ನು 3 ಅಡಿ ಮಾಡಿ ಹಲ್ಲು ಕಿರಿದು ಬಾಲವೊಂದಿರಂಗಿಲ್ಲ ಅಷ್ಟೇ ಹೊರತಾಗಿ ಉಳಿದದ್ದು ಎಲ್ಲವನ್ನೂ ನಾಯಿಯ ವ್ಯವಹಾರವನ್ನು ಮಾಡ್ತಿರ್ತೇವಂತೆ. ಯಾಕೆ ಅಂದರೆ ಏನಾದರೂ ಕೊಡ್ತಾರೆ ಅಂತ ಆಶಾ. ಅದಕ್ಕೆ ಸರ್ವಾತ್ಮನ ಈ ಮನುಷ್ಯರನ್ನ ನೀಚರನ್ನ ಸ್ತೋತ್ರ ಮಾಡಲೇಬಾರದು ಅಂತ ಹೇಳ್ತಾರೆ. ಅನೇಕ ದೃಷ್ಟಾಂತಗಳು ಸಿಗ್ತದೆ ನಮಗೆ. ನರಾನ್ ಸ್ತುತ್ವ ನೀಚಾನುದರ ಭರಣಾಸಕ್ತ ಹೃದಯ. ಒಂದು ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಾತು ಬಹಳ ಚೆನ್ನಾಗಿ ಎಚ್ಚರ ಹೇಳ್ತದೆ. ಯಾಕೆ ಅವರಿವರನ್ನು ಸ್ತೋತ್ರ ಮಾಡಿ ಕೇಳಲಿಕ್ಕೆ ಹೋಗ್ತೀಯ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಗ ಮಾಘದ ಕಸ್ಯ ಸಿದ್ಧನಂ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಇದು, ಇದು ದೇವರದ್ದು. ಇದೆಲ್ಲವೂ ದೇವರದ್ದು ಆದ ಮೇಲೆ ಕೇಳುವುದೇನಿದ್ದರೂ ದೇವರನ್ನೇ ಕೇಳಬೇಕೆ ಹೊರತಾಗಿ ಉಳಿದವರನ್ನ ಕೇಳಬಾರದು ಅಂತ. ಒಂದು ಆಶ್ರಮ ಇತ್ತಂತೆ ಒಂದು ಊರಿನ ಹೊರಗಡೆ. ಅದು ಚಿಕ್ಕ ಆಶ್ರಮ ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ಯಾವಾಗಲೂ
ಮೊದಲು ವಿದ್ಯಾಪೀಠಗಳು, ಆಶ್ರಮಗಳು ಒಂದು ರೂಮಿನಲ್ಲಿ 2-3 ವಿದ್ಯಾರ್ಥಿಗಳಿಗೆ ಶುರುವಾಗಿ ಆಮೇಲೆ ಬೆಳೀತಾ ಬೆಳೀತಾ ದೊಡ್ಡ ಬಿಲ್ಡಿಂಗ್ ಆಗ್ತದೆ ಅದು. ಹಾಗೆ ಒಂದು ಸಣ್ಣ ಆಶ್ರಮ ಮಾಡಿಕೊಂಡು ಒಂದು 2-3 ಮಂದಿಯೋ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಆ ಗುರುಗಳು ಪಾಠ ಹೇಳ್ತಾ ಇದ್ರಂತೆ. ಇವರ ಪಾಠ ಹೇಳುವ ಕ್ರಮ, ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಕ್ರಮ ಊರಿಂದ ಊರಿಗೆ ಎಲ್ಲ ಬೆಳೀತಾ ಹೋಯಿತು. ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಹೇಳಿ ಆ ಗುರುಗಳಿಗೆ ಆ ವಿದ್ಯಾಪೀಠಕ್ಕೆ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಇದ್ದೊಂದು ಸಣ್ಣ ಜಾಗ, ಎಷ್ಟು ವಿದ್ಯಾರ್ಥಿಗಳು ಸಾರ್ತಾರೋ ಸ್ವಲ್ಪ ದೊಡ್ಡದು ಮಾಡೋಣ ಅಂತ ಗುರುಗಳಿಗೆ ಇಚ್ಛೆ ಬಂದು ಅದೇ ಊರಿಗೆ, ಅಂದರೆ ಇವ್ರು ಯಾರು ಊರಿನ ಹೊರಗಿದ್ರು ಆ ಊರಿನಲ್ಲಿ ಒಬ್ಬ ರಾಜ ಇದ್ದ. ಸರಿ, ಆ ರಾಜನಿಗೆ ಕೇಳೋಣವಂತೆ ಏನಾದರೂ ಒಂದಿಷ್ಟು ವ್ಯವಸ್ಥೆ ಮಾಡಿದರೆ, ಹಣಕಾಸು ಕೊಟ್ಟರೆ ಇದನ್ನು ಸ್ವಲ್ಪ ಜಾಗ ವಿಸ್ತಾರ ಮಾಡಿಕೊಂಡು ಮಠ ಕಟ್ಟಿಕೊಳ್ಳಬಹುದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೋದ್ರಂತೆ ಅರಮನೆಗೆ ಹೋದರೆ ಮಹಾರಾಣಿ ಎದುರುಗೊಂಡ್ಲು. ಗುರುಗಳು ಬಂದಿದ್ದಾರೆ ಬರ್ರಿ ಅಂತ ಕರೆದು ಕೂಡಿಸಿದ್ರು. ಇರಲಿ, ರಾಜನ ಹತ್ರ ಕೆಲಸ ಇತ್ತು, ರಾಜ ಎಲ್ಲಿದ್ದಾನೆ? ಅಯ್ಯೋ, ಈಗ ತಾನೇ ಅವರು ದೇವಸ್ಥಾನಕ್ಕೆ ಹೋದ್ರಲ್ಲ, ಒಂದು ಅರ್ಧ ಗಂಟೆ ಆಗ್ಬೋದು, ತಾವು ಕೂಡ್ತೀರಾ ಅಂತ ಕೇಳಿದ್ಲಂತೆ. ಅದಕ್ಕೆ ಗುರುಗಳಂದ್ರು, ಅರ್ಧ ಗಂಟೆ ನಾನು ಇಲ್ಲಿ ಕೂತು ಏನು ಮಾಡಲಿ, ಅಲ್ಲೇ ಹೋಗ್ತೇನೆ, ದೇವಸ್ಥಾನವೇ ಹೆಂಗೋ ಆಯಿತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋದರೆ ಆ ಗುಡಿಯಲ್ಲಿ ಗುರುಗಳು ಹಿಂದಿನಿಂದ ಬರ್ತಿದ್ದಾರೆ. ರಾಜ ದೇವರಿಗೆ ನಮಸ್ಕಾರ ಮಾಡಿ ಮೊಣಕಾಲಿನ ಮೇಲೆ ನಿಂತುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಸ್ವಾಮಿ, ನನಗೆ ಚೆನ್ನಾಗಿ ಸಂಪತ್ತು ಕೊಡು, ಐಶ್ವರ್ಯ ಕೊಡು, ಆಸ್ತಿ ಕೊಡು, ಬೆಳೆಸು, ಆಗ ನಾನು ಇನ್ನೂ 4-6 ಜನರಿಗೆ ಕೊಡಲಿಕ್ಕೆ ಬರ್ತದೆ ಅಂತ ಕೇಳಿದ್ರಂತೆ. ಅಷ್ಟೊತ್ತಿಗೆ ಗುರುಗಳು ಸರಿಯಾಗಿ ಬಂದು ದೇವರಿಗೆ ನಮಸ್ಕಾರ ಹಾಕಿದ್ರು. ನಿಮ್ಗೆ ಆಶ್ಚರ್ಯ ಆಯಿತು, ಎಂದೂ ಬರದೇ ಇದ್ದವ್ರು ಇವತ್ತು ನಮ್ಮಲ್ಲಿ ಬಂದಾರಲ್ಲ ಅಂತ ಗುರುಗಳೇ ಅನ್ಲಿಕ್ಕೆ ಹೊರಟ. ಗುರುಗಳು ದೇವರ ನಮಸ್ಕಾರ ಹಾಕೊಂಡು ಸೀದಾ ಹೊರಟು ಬಿಟ್ರು. ಆಶ್ಚರ್ಯ ಆಯ್ತು ಅವ್ನಿಗೆ, ಗುರುಗಳು ಬಂದಾರ. ಅಷ್ಟೊತ್ತಿಗೆ ಸೈನಿಕ ಬಂದು ಹೇಳಿದ, ಇಲ್ಲ ಮನೆಗೆ ಹೋಗಿದ್ರಂತ, ಇಲ್ಲಿ ಬಂದಾರ ಅಂತ ಇವನು ಬೆನ್ನು ಹತ್ತಿಕೊಂಡು ಬಂದ. ಸ್ವಾಮಿ, ನೀವು ಎಂದೂ ಮಠದಿಂದ ಬರದೇ ಇದ್ದವ್ರು ಇಲ್ಲಿ ತನಕ ಬಂದಿದ್ದೀರಿ, ಪಾಪ ಏನು ಬೇಕಾಗಿತ್ತೋ ಏನೋ ಅಂತ. ಅವ್ರು ಹೇಳಿದ್ರು, ಬೇಕಾಗಿತ್ತು ಖರೆ, ಆದರೆ ನನಗೇನು ಅನಿಸ್ತು ಇಲ್ಲಿ ಬಂದ ಮೇಲೆ ಅಂದರೆ, ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನ ಕಡೆ ಕೇಳಬಾರದು ಅಂತ ಅನಿಸ್ತು, ಅದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರಂತೆ. ಅವನಿಗೆ ಗಾಬರಿ ಆಯಿತು. ಏನು ಸ್ವಾಮಿ ಹಿಂಗೆ ಮಾತಾಡ್ತೀರಿ ಅಂತ. ಏನಿಲ್ಲ, ನಾನೊಬ್ಬ ಭಿಕ್ಷುಕ ನಿನ್ನ ಹತ್ರ ಕೇಳಬೇಕು ಅಂತ ಬಂದಿದ್ದೆ, ನೀನೊಬ್ಬ ಭಿಕ್ಷುಕ ದೇವರ ಹತ್ರ ಕೇಳ್ತಿದ್ದಿ, ಮತ್ತು ನಾನು ನಿನ್ನ ಹತ್ರ ಏನು ಕೇಳಬೇಕು, ಅವನ ಹತ್ರನೇ ಕೇಳಿ ತಗೊಳ್ಳಿಕ್ಕೆ ಬರ್ತದಲ್ಲ, ಅದಕ್ಕೆ ಹಾಗೇ ಹೊರಟೆ ಅಂತ ಹೇಳಿದ್ರಂತೆ. ನರಾನ್ ಸ್ತುತ್ವಾ ನೀಚಾನುದರಭರಣ ಸಕ್ತ ಹೃದಯೋ ದಯೋದಾರಾಧಾರ ಮರವರನು ತತ್ವತ್ಪದಯುಗಂ ನವ ವಂದೇ ವಿಷ್ಣೋ ತದಪಿ ಭವವಾರೀಶಪತಿತಂ ಪತೆ ಮಾಯಾ ಮಾಯಾವರಣ ಹರಣಾದ್ರಕ್ಷರೇ. ಜಗನ್ನಾಥದಾಸರು ಒಂದು ಮಾತನ್ನು ಹೇಳ್ತಾರೆ. ನಾವೆಲ್ಲ ಹೇಗೆ ಬದುಕ್ತಿರ್ತೀವಿ ಅಂತ ಕೇಳಿದ್ರೆ ಏನೇನೋ ಮಾಡ್ತಾ ಬದುಕ್ತೀವಂತೆ. ಅದಕ್ಕೆ ದಾಸ ಒಂದು ಮಾತು ಹೇಳ್ತಾರೆ, ಹೆಂಗೆಂಗೋ ಬದುಕೋದಲ್ಲ, ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಂಡುವುದಕ್ಕೆ. ತತ್ವಸುವಾಲಿಯಲ್ಲಿ ಅಣುಹರಿಕತಾಂಸಾರದಲ್ಲಿ ಹೇಳುವಾಗ ಒಂದು ಮಾತು ಅಂತಾರೆ, ಏನು? ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ. ಸೋಚಿತ ಕರ್ಮಗಳಾಚರಿಸುತ್ತ, ಇದಕ್ಕೊಂದು ಸ್ವಲ್ಪ ಪೂರಕವೆನಿಸುವಂತೆ ದಾಸರ ಮಾತು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ. ಖೇಚರ ವಾಹ ಚರಾಚರ ಬಂಧಕ ಮೋಚಕನಹುಜನ್ ಯೋಚಿಸುತ್ತಿಪ್ಪುದೆ ಫಲವಿದು ಬಾಂಡುವುದಕ್ಕೆ. ಎಷ್ಟು ಬಹಳ ಸೊಗಸಾದ ಮಾತು ನೋಡ್ರಿ. ನಾವೇನು ಮಾಡ್ತಿರ್ತೀವಿ, ನಾವೆಲ್ಲಿ ತಪ್ತೀವಿ? ದಾಸರು ಏನು ಹೇಳ್ತಾರ, ಇನ್ನೊಬ್ಬರ ಕಡೆ ಕೇಳಬೇಡ. ಅದಕ್ಕೆ ಹಿಂದೊಂದು ಕಾರಣ ಹೇಳ್ತಾರ, ಸೋಚಿತ ಕರ್ಮಗಳಾಚರಿಸುತ್ತ. ಯಾಕೆ ನಮ್ಗೆ ಕೇಳೋ ಪರಿಸ್ಥಿತಿ ಬಂದದ ಅಂದರೆ, ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ನೀನು ಸರಿಯಾಗಿ ಪರಿಪಾಲನೆ ಮಾಡ್ತಿಲ್ಲ. ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ನೀನು ಸರಿಯಾಗಿ ಪರಿಪಾಲನೆ ಮಾಡ್ತಿದ್ರೆ ಇನ್ನೊಬ್ಬರ ಹತ್ರ ದೇಹಿ ಅಂತ ಹೋಗುವ ಪ್ರಸಕ್ತಿ ಬರ್ತಿರ್ಲಿಲ್ಲ. ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳುವಾಗ ಒಂದು ಮಾತಂತಾನೆ ಶ್ರೀಕೃಷ್ಣ ಹೇಳುವಾಗ, ಏನದು? ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ಪೃಷ್ಟ ಕಾಮಧೃಕ್. ಎಷ್ಟು ಅದ್ಭುತವಾದ ಮಾತು. ಆಚಾರ್ಯರ ಭಾಷ್ಯ, ಟೀಕಾಕೃತ್ಪಾದರ ವ್ಯಾಖ್ಯಾನಗಳು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡುವಾಗಲೇನೆ ದೇವರು ಸಹ ಯಜ್ಞಾ ಪ್ರಜಾ ಸೃಷ್ಟ್ವ, ನಮ್ಮ ವರ್ಣಾಶ್ರಮ ಧರ್ಮಗಳಿಂದ ಸಹಿತ. ಇಲ್ಲಿ ಯಜ್ಞ ಪದಕ್ಕೆ ವಿದ್ಯಾಧಿರಾಜ ತೀರ್ಥ ಶ್ರೀಪಾದರು ಮಂತ್ರಾಲಯ ಸ್ವಾಮಿಗಳು ಅತ್ಯಂತ ವಿಸ್ತಾರವಾದ ಅರ್ಥದಲ್ಲಿ ಬರೀತಾರೆ. ಸ್ವಸ್ವ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನೇ ಯಜ್ಞ ಎಂದು ಕರೆದಂತೆ. ಬೇರೆ ಏನಿಲ್ಲ. ಯಜ್ಞ ಅಂದರೆ ಅಗ್ನಿಯಲ್ಲಿ ತುಪ್ಪ ಹಾಕಿದ್ರೇನೆ ಯಜ್ಞ ಆಗ್ತದೆ ಅಂತ ತಿಳಿಬೇಡ್ರಿ.
ನಿಮ್ಮ ಪಾಡಿಗೆ ನೀವು ಸಂಧ್ಯಾ ವಂದನೆಯನ್ನು, ನಿಮ್ಮ ಪಾಡಿಗೆ ನೀವು ದೇವರ ಪೂಜೆಯನ್ನು, ಚಾತುರ್ಮಾಸ್ಯವನ್ನು, ವೈಷ್ಣವ ವ್ರತಗಳನ್ನು ಮಾಡ್ತಿದ್ರು. ಅದು ಕೂಡ ಯಜ್ಞವೇ. ಯಜ ದೇವ ಪೂಜಾ ಸಂಗತಿ ಕರಣೇಶು, ಇನ್ನು ದೊಡ್ಡದ ಸೂತ್ರದು. ನಾವು ದೇವರ ಪೂಜೆ ಮಾಡೋದು, ಆಮೇಲೆ ಸಂಧ್ಯಾ ಏನು ಮಾಡ್ತೀವಿ ಇದೆಲ್ಲವೂ ಕೂಡ ಸಹ ಯಜ್ಞಾ ಪ್ರಜಾ ಸೃಷ್ಟ್ವ, ಸ್ವಸ್ವರ್ಣಾಶ್ರಮಗಳಿಂದ ಕೂಡಿಕೊಂಡು ಪ್ರಜೆಗಳನ್ನು ಸೃಷ್ಟಿ ಮಾಡಿ ಪರಮಾತ್ಮ ಆದೇಶ ಮಾಡಿದ್ದಂತೆ ಏನು ಅನೇನ ಪ್ರಸವಿಷ್ಯಧ್ವಂ, ಈ ವರ್ಣಾಶ್ರಮೋಚಿತ ಕರ್ಮಗಳಿವೆಯಲ್ಲ, ಇದರಿಂದ ನಿಮಗೆ ಬೇಕಾದದ್ದನ್ನು ಪಡೆಯಿರಿ. ಯಾಕೆ ಗೊತ್ತಾ? ಕಾಮಧುಕ್, ಅದು ಕಾಮಧೇನು. ವರ್ಣಾಶ್ರಮ ಧರ್ಮಗಳು ಎಂಬುದು ಬೇರೆದಲ್ಲ, ನಿಮಗೆ ಕಾಮಧೇನು ತಿಳಿಸ್ತಾ ಇದ್ದಾನೆ. ಅದಕ್ಕೆ ದಾಸರಂದ್ರು, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗಿ ಯಾಚಿಸದೆ, ಕೆಚರವಾಹ ಚರಾಚರ ಬಂಧಕ ಮೋಚಕ ನಹುದೆನ್ ಯೋಚಿಸುತ್ತಿಪ್ಪುದೆ ಫಲವಿದು ಬಾಳುವುದಕ್ಕೆ, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ನರಾನ್ ಸ್ತುತ್ವಾ ನೀಚಾನುದರ ಭರಣಾಸಕ್ತ ಹೃದಯೋ ದಯೋದಾರಾಧಾರ ಮರವರನು ತತ್ವತ್ಪದಯುಗಂ. ನವಾ ವಂದೇ ವಿಷ್ಣೋ ತದಪಿ ಭವರೀಶಪತಿತಂ, ಪತೆ ಮಾಯಾ ಮಾಯಾ ವರ್ಣಹರಣಾದ್ರಕ್ಷಹರೇ. ಇದು ಯಾಕೆ ಅಂತ ಕೇಳಿದ್ದಕ್ಕೆ, ಉದರಾಭರಣಸಕ್ತ ಹೃದಯ, ಹೊಟ್ಟಿ ತುಂಬಬೇಕು ಅಂತ ಆಸಕ್ತಿ ಬಹಳ ಆದದ್ದರಿಂದ ಎದುರಿಗಿದ್ದವನು ಯಾರು ಸ್ತೋತ್ರ ಮಾಡಬೇಕೋ ಬೇಡೋ ಅಂತ ವಿವೇಕನೇ ಹೊರಟು ಹೋಗ್ಬಿಡುತ್ತಂತೆ. ನಮಗೂ ಒಂದು ಮಜಾ ಇರ್ತದೆ, ಯಾರ ಸ್ತೋತ್ರ ಮಾಡ್ಲಿಕ್ಕತ್ರ ಮಾಡಿಸ್ಕೋಬೇಕು ಅಂತ ಅನಿಸ್ತಿರ್ತದೆ. ಇದೊಂದು ಸ್ವಾರಸ್ಯದ ನೋಡ್ರಿ, ಆ ಸ್ತೋತ್ರದ ಮಜಾನ ಹಂಗದ್ರಿ. ಯಾವಾಗ ಯಾರ ನಮ್ಮನ್ನು ಹೊಗಳಿಕತ್ರು ಅಂತ ಇಟ್ಕೊಳ್ರಿ, ಏನು ಆನಂದ ಆಗಿರ್ತದೆ. ಇವನ್ ಮುಖ ಇದ್ದದ್ದು ಇಷ್ಟು ಹೊಡೆದಾಗಿರ್ತದ್ರಿ, ಅವನಿಗೆ ಕಣ್ಣು ಕಾಣಿಸ್ತಿರಂಗಿಲ್ಲ, ಸಹಸ್ರಾಕ್ಷ ಅಂತ ಹೊಗಳಿದ್ರೆ ಏನು ಆನಂದ ರೀ ಎಲ್ಲರ. ಆಹಾ, ಸಹಸ್ರಾಕ್ಷ ಅಂತ ಕಣ್ಣ ಇಲ್ಲಿ, ಅವನಿಗೆ ಕಣ್ಣ ಕಾಣಿಸಂಗಿಲ್ಲ, ಅವನಿಗೆ ಕಾಲ ಇಲ್ಲ. ಅವನಿಗೇನು ಹೇಳ್ತಾರೆ, ಎಂಥ ನಡಿಗೆ, ಹಂಸ ನಡಿಗೆ ಅಂತ. ಏನು ಹಂಸ ನಡಿಗೆ? ಕಾಲ ಇಲ್ಲವಂಗ ನಡೆಯೋ ಹಂಸ ನಡಿಗೆ ಮುಂದಿಂದು ಹೊಗಳಿಸ್ಕೊಳ್ಬೇಕು ಅಂತ ಬಹಳ ಆಶೆ ಆಗ್ತಿರ್ತದಂತ. ಪೃಥು ಚಕ್ರವರ್ತಿಯ ಚರಿತ್ರೆಯನ್ನು ಭಾಗವತ ತಿಳಿಸಿಕೊಳ್ತದೆ ನಮಗೆ. ಎಂಥ ಅದ್ಭುತ ಮಾತುಗಳು. ಒಂದೊಂದು ಸತ್ಯಸಂಧ ತೀರ್ಥರ ಮಾತು ನೋಡ್ತಾ ಇದ್ರೆ ಎಲ್ಲ ಭಾಗವತ ಒಂದ್ಸಲ ರೌಂಡಾಗಿ ಬರಬೇಕು, ಅಷ್ಟು ಚಂದದ ಮಾತು. ವಂದಿ ಮಾಗದರು ಅಂತ ಇರ್ತಾರಂತೆ. ಅದು ವಂದಿ ಅಥವಾ ಬಂದಿ ಎರಡು ಶಬ್ದ ಇದೆ ಪ್ರಯೋಗ. ಇಬ್ಬರದ್ದು ಕೆಲಸ ಅಂತ ಸಂಬಳ ಕೊಟ್ಟಿಟ್ಕೊಂಡಿರ್ತೀರಂತ ರಾಜನ ಹಿಂದಕ್ಕೆ. ಏನು ಅಂತ, ಒಂದು ಇವನು ಗುಣ ಹೊಗಳೋ ಒಬ್ಬವ, ಅವ ವಂದಿ ಅಂತ ಕರೀತಾರ. ಮಾಗದ ಅಂದರೆ ಇವ್ರ ವಂಶದವ್ರನ್ನ ಹೊಗಳವ, ನಿಮ್ಮ ಅಜ್ಜ, ನಿಮ್ಮ ಮುತ್ಯ, ಅವ್ರ ಮುತ್ಯ ಇಬ್ಬರವರು. ನಮಗೇನು ಅನ್ಸ್ಬಿಟ್ಟದ ಅಂದ್ರೆ, ವಂದಿ ಮಾಗದರು ಅಂಬೋರು ಇಬ್ಬರು ಯಾವಾಗಲೂ ಇವನ್ನ ಸ್ತೋತ್ರ ಮಾಡೋರು ಅಂತ ಅಲ್ರಿ, ಅದೆರಡು ಬೇರೆ ಇದೆ. ಒಬ್ಬ ವ್ಯಕ್ತಿ ಇವನನ್ನು ಸ್ತೋತ್ರ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಇವ್ರ ವಂಶವನ್ನು ಸ್ತೋತ್ರ ಮಾಡ್ತಾನೆ. ಅದಕ್ಕೆ ಇಬ್ಬರು ವಂದಿ ಮಾಗದರು ಅಂತ ಕರೆಸ್ಕೊಂಡದ್ದು. ಅವರಿಬ್ಬರೂ ಬಂದು ಈ ಪೃಥ್ವಿರಾಜ ಅವತಾರ ಮಾಡಿದ ಕೂಡಲೇ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಒಂದು ಬೈತಾನೆ, ಯಾಕೆ ಸ್ತೋತ್ರ ಮಾಡ್ತಿದ್ದೀರೋ ಮಹಾರಾಯ, ನನ್ನ ಸ್ತೋತ್ರವನ್ನು ನಾನು ಕೇಳಬಾರ್ದು, ಬೇಡ, ನನ್ನ ಸ್ತೋತ್ರ ಮಾಡಬೇಡ್ರಿ ನೀವು. ಅದಕ್ಕೆ ಅವ್ರು ಅಂತಾರೆ, ಅಲ್ರಿ ಮತ್ತು ಸ್ತೋತ್ರ ಮಾಡಬೇಡ ಅಂತಂದ್ರೆ ಮತ್ತು ನಮ್ಮ ಮಮ್ಮು ಹೆಂಗೆ ನಡಿಬೇಕು, ಮತ್ತು ನಮ್ಮ ಕೆಲಸ ನಡಿಬೇಕಲ್ಲ. ಅಂದರೆ ನನ್ನ ಹಿಂದೆ ಎಲ್ಲೋ ಹೋಗಿ ನಿಂತ್ಕೊಂಡು ನೀವು ಸ್ತೋತ್ರ ಮಾಡಿಕೊಡ್ರಿ, ನಿಮ್ಗೆ ಸಂಬಳ ಕೊಡ್ತೀನಿ, ಆದರೆ ನನ್ನ ಎದುರಿಗೆ ಮಾತ್ರ ಸ್ತೋತ್ರ ಮಾಡಬೇಡ್ರಿ. ಯಾಕೆಂದರೆ ಜ್ಞಾನಿಗಳು ನನ್ನನ್ನು ನಾನು ಸ್ತೋತ್ರ ಮಾಡಿಸ್ಕೊಳ್ಳೋದು ನೋಡಿದರೆ ಛೀ ಅಂತ ಬೈದು ಹೋಗ್ತಾರೆ. ನನಗೆ ನಾಚಿಕೆ ಬರಬೇಕು, ನಾನು ಇನ್ನೂ ಯಾವ ಕಾರ್ಯಗಳನ್ನೂ ಮಾಡಿಲ್ಲ. ಲೋಕೇಧುನ ಅಸ್ಪಷ್ಟ ಗುಣಸ್ಯ ಮೇಷ್ಯ ಕಿಮಾಶ್ರಯೋವಸ್ತವ ಏಷಯೋಜ್ಯತ. ಯಾವುದಕ್ಕೆ ಹೊಗಳ್ತಾ ಇದ್ದೀನಿ, ನಾನು ಏನು ಕರ್ಮ ಮಾಡಿದ್ದೀನಿ ಎಂಬುದಕ್ಕಾಗಿ ಹೊಗಳ್ತಾ, ಏನು ಕೆಲಸ ಮಾಡಿಲ್ಲ, ಏನು ಸುಮ್ಮನೆ ಹೊಗಳಬೇಡ್ರಿ ಅಂತ ಪೃಥ್ವಿರಾಜ ತಿರುಗಿಸಿ ಕಳಿಸ್ತಾನಂತೆ. ಅಂಥದ್ದು ನಮ್ಮನ್ನು ಯಾರು ಹೊಗಳ್ತಿದ್ರು ಅಂದ್ರೆ ನಾವು ಭಾರೀ ಆನಂದ ರೀ. ಅದಕ್ಕೆ ಸತ್ಸಂಗ ತೀರ್ಥರಂತಾರೆ, ನರಾನ್ ಸ್ತುತ್ವಾ ನೀಚಾನುದರ ಭರಣಾಸಕ್ತ ಹೃದಯೋ ದಯೋದಾರಾಧಾರ ಮರವರನು ತತ್ವತ್ಪದಯುಗಂ. ನವಾ ವಂದೇ ವಿಷ್ಣು ಎರಡು ನಚ ವಂದೇ ವಿಷ್ಣು ತದಪಿ ಭವರೀಶಪತಿತಂ, ಪತೆ ಮಾಯಾ ಮಾಯಾ ವರ್ಣಹರಣಾದ್ರಕ್ಷಹರೇ. ಪುರಾಣ ಅಂತರಗಳನ್ನು ಓದ್ತಿರುವಾಗ ಒಂದೇ ಎರಡೇ ಪುರಾಣ ಇಲ್ಲ, ವೇದವ್ಯಾಸದೇವರು 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. 18 ರೀತಿಯ ಭಕ್ಷ್ಯಗಳನ್ನು ತಯಾರು ಮಾಡಿದ್ದಾರೆ. ಯಾರಿಗೆ ಯಾವ ರೀತಿ ಅಡಿಗೆ ರುಚಿಸ್ತದೋ ಗೊತ್ತಿಲ್ಲ, ಅದಕ್ಕೆ ಆಯಾ ರೀತಿಯಿಂದ ಹೇಳೋಣ ಅಂತ
18 ರೀತಿಯ ಭಕ್ಷ್ಯಗಳನ್ನು ತಯಾರು ಮಾಡಿಟ್ಟಿದ್ರೆ ಒಂದು ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ನೀವು ಪ್ರಾಯ ಕೇಳಿ ಮರೆತ ಕಥೆ, ನೆನಪಿದ್ರೂ ಮತ್ತೊಂದು ನೆನಪು ಮಾಡುವ ಕಥೆ ಇದು. ಏನು ಅಂದರೆ, ತಿರುಪತಿಯ ಬೆಟ್ಟದಲ್ಲಿ ಅನೇಕ ತೀರ್ಥಗಳಿವೆ, ಅನೇಕ ತೀರ್ಥಗಳು. ಅದು ಆಕಾಶಗಂಗಾ, ಸ್ವಾಮಿ ಪುಷ್ಕರಣಿ, ಪಾಂಡುತೀರ್ಥ, ತುಂಬುರು ತೀರ್ಥ, ಹೀಗೆ ನಾನಾ ತರಹದ ತೀರ್ಥಗಳು ತಿರುಪತಿಯ ಬೆಟ್ಟದಲ್ಲಿ, ತಿರುಮಲದಲ್ಲಿ ಇರುವಂತಹದ್ದು. ಅಲ್ಲಿ ಒಂದು ತುಂಬುರು ತೀರ್ಥ ಅಂತ ಒಂದು ತೀರ್ಥ ಇದೆ. ಅದು ತುಂಬುರು ಋಷಿಗಳಿಂದ ಪ್ರಸಿದ್ಧವಾದ ತೀರ್ಥ. ಅದು ಆ ತೀರ್ಥಕ್ಕೊಂದು ಇತಿಹಾಸವನ್ನು ಪುರಾಣಾಂತರದಲ್ಲಿ ಹೀಗೆ ಹೇಳ್ತಾರೆ. ನಾರದರು ತುಂಬುರು ಇಬ್ಬರು ಜೊತೆಗೆ ಗಾಯನ ಮಾಡಿಕೊಂಡು ದೇವಲೋಕಗಳಲ್ಲಿ ಸಂಚಾರ ಮಾಡೋರಂತೆ. ನಾರದ ತುಂಬುರು ಇಬ್ಬರು. ಒಂದು ದಿವಸ ಇವರಿಬ್ಬರದು ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಪರ್ಫಾರ್ಮೆನ್ಸ್. ಇವರೊಂದು ಕಡೆ ಹೋಗಿದ್ರು, ಅವರೊಂದು ಕಡೆ ಹೋಗಿದ್ರು. ಹೋಗಿ ತಿರುಗಿ ಬರುವಾಗ ನಾರದರಿಗೆ ತುಂಬುರು ಋಷಿಗಳು ಸಿಕ್ಕರು. ನೋಡ್ತಾರೆ, ತುಂಬುರು ಋಷಿಗಳಲ್ಲಿ ಒಳ್ಳೆ ರತ್ನ ಖಚಿತವಾದ ಒಂದು ತಂಬೂರಿ, ಭಾರಿ ರತ್ನ ಖಚಿತವಾದ, ಏನು ನೋಡಿದರೆ ಆಶ್ಚರ್ಯ ಆಗಬೇಕೆಲ್ಲ. ಅದು ನಾರದರ ಕೈಯಲ್ಲಿ ಒಂದು ಸಾಮಾನ್ಯ ವೀಣೆ. ಅದು ಸಾಮಾನ್ಯ ವೀಣೆ ಅವರದ್ದು ಇದ್ದಾಗ ಇವ್ರ ಕೈಯಲ್ಲಿ ಒಂದು ರತ್ನ ಖಚಿತವಾದ ತಂಬೂರಿಯನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಏನಪ್ಪ ಮತ್ತಿದು ನಿನಗೆ ಎಲ್ಲಿಂದ ಬಂತಿದು ಅಂದರು. ನನಗೆಲ್ಲಿಂದ ಬಂತು ಅಂತೇಳಿ ಏನು ಹೇಳಿ ನಾರದ್ರೆ, ನನಗೆ ಒಬ್ಬರು ಕೊಟ್ಟರು. ಯಾರು ಕೊಟ್ಟರು? ಇಂಥ ರಾಜ ಕೊಟ್ಟ. ಅವ ಯಾಕೆ ಕೊಟ್ಟ ನಿನಗೆ ಏನು ಪ್ರಶ್ನೆ ಕೇಳಿದೆ. ಏನಿಲ್ಲ, ನಾನು ಮೊನ್ನೆ ನೀವು ಆ ಕಡೆ ಹೋದೆ, ನಾನು ಈ ಕಡೆ ಹೋದ್ನಲ್ಲ, ಹೋದಾಗ ರಾಜನ ಮನೆಗೆ ಹೋದೆ. ರಾಜನ ಮನೆಯಲ್ಲಿ ಕೂತಿರುವಾಗ ರಾಜ ಹೇಳಿದ, ಒಂದು ಹಾಡು ಹಾಡ್ತೀರಾ ಅಂತ ಕೇಳಿದ. ನನಗೇನೋ ಖಯಾಲಿ ಬಂತು, ಈ ಸಂಗೀತಗಾರರಿಗೆ ಮೂಡು ಬರ್ಬೇಕ್ರಿ, ಅವಾಗ ಭಾರಿ ಹಾಡ್ತಾರೆ. ನೀವು ಮೂಡು ಬರದೇ ಇದ್ದಾಗ ಹಾಡಿಸಿದ್ರೆ ಎದುರಿಗೆ ಕೂತವ್ರು ಒಟ್ಟರು ಕೃಷ್ಣಾರ್ಪಣ ಮಸ್ತು, ಮತ್ತೆ ಕೆಟ್ಟ ಬೇಸರ ಹಾಡ್ತಾರೆ. ಭಾರಿ ಖಯಾಲಿ ಬಂತು, ಹಾಡದೆ ಯಾರನ್ನು ಹಾಡಿದಿ ಅಂತ ಕೇಳಿದರು. ಆ ರಾಜನನ್ನು ಕುರಿತು ಒಂದು 4-6 ಪದ್ಯಗಳನ್ನು ಕಟ್ಟಿ ಹಾಡಿಬಿಟ್ಟೆ. ಇಷ್ಟು ಸಂತೋಷ ಆಯಿತು ಅವನ ರಾಜನಿಗೆ, ನನ್ನ ಬಗ್ಗೆ ಇಷ್ಟು ಚೆಂದಾಗಿ ಹಾಡ್ತಾರಲ್ಲ ಅಂತ ರತ್ನ ಖಚಿತವಾದ ವೀಣೆಯನ್ನು ಕೊಟ್ಟರು ಅಂತ ಹೇಳಿಬಿಟ್ರು. ನಾರದರಿಗೆ ಕೂಡಲೇ ಸಿಟ್ಟು ಬಂದು, ನೀನು ಎಂಥ ಕೆಲಸ ಮಾಡಿದ್ದೀಯಾ? ನಿನಗೆ ದೇವರು ಈ ಜನ್ಮವನ್ನು ಕೊಟ್ಟದ್ದು, ಈ ವೀಣೆಯನ್ನು ಕೊಟ್ಟದ್ದು ತನ್ನ ಗುಣಗಳನ್ನು ಹಾಡಲಿ ಅಂತ ಕೊಟ್ಟದ್ದಿದ್ರೆ ಮನುಷ್ಯರನ್ನು ಹಾಡ್ತೀಯ. ನರಾನ್ ಸ್ತುತ್ವಾ ನೀಚಾನುದರ ಭರಣ ಸಕ್ತ ಹೃದಯೋ ದಯೋದಾರಾಧಾರ ಮರವರನು ತದ್ವತ್ಪದಯುಗಂ ನ ಚ ವಂದೇ ವಿಷ್ಣೋ ತದಪಿ ಭವವಾನೀಶ ಪತಿತಂ ಪತೆ ಮಾಯಾ ಮಾಯಾ ವರಣ ಹರಣ ದ್ರಕ್ಷ ಬೃಹರೇ. ನೀಚರಾದ ಮನುಷ್ಯರನ್ನು ಸ್ತೋತ್ರ ಮಾಡಿದ್ದಕ್ಕೆ ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳಿ ನಾರದರು ಶಾಪ ಹಾಕ್ತಾರೆ. ಶಾಪದ ಫಲ ಏನಾಯಿತು ಅಂದರೆ, ನೀನು ತಲೆ ಕೆಳಗಾಗಿ ಬೀಳು, ಅಲ್ಲಿಯವರೆಗೆ ಮನುಷ್ಯ ದೇವಲೋಕಕ್ಕೆ ಬರಬೇಡ ಅಂತ ಶಾಪ ಹಾಕಿದರೆ ಕೈಯಲ್ಲಿನ ತಂಬೂರಿ ಜಾರಿಕೊಂಡು ಕೆಳಗೆ ಬಿದ್ದರೆ, ಎಲ್ಲಿ ಬಿದ್ದರು ಸರಿಯಾಗಿ ಅಂದರೆ ಆ ತೀರ್ಥದ ಕಡೆಗೆ ಬಿದ್ದರಂತೆ. ಅಲ್ಲಿಗೆ ಇಳಿದು ಬಂದರು. ಅವರ ತಂಬೂರಿ 2 ಬೆಟ್ಟಗಳ ನಡುವೆ ಸಿಕ್ಕಾಕೊಂತಂತಲ್ಲೇ. ಅದು ರತ್ನ ಖಚಿತವಾದ ತಂಬೂರಿಯಲ್ಲೇ ಇವರು ಕೆಳಗೆ. ಬಹಳ ಬೇಜಾರಾಯಿತು. ನಾನು ಮಾಡಬಾರದು ಮನುಷ್ಯನ ಸ್ತೋತ್ರವನ್ನು ಮಾಡಿಬಿಟ್ಟೆ, ದಯಮಾಡಿ ಕ್ಷಮೆ ಮಾಡಿರಿ, ಉದ್ಧಾರ ಮಾಡಿರಿ ಅಂತ ಕೇಳಿದಾಗ, ಹಾಗಾದರೆ ಈ ತೀರ್ಥದಲ್ಲಿ ನೀನು ಸ್ನಾನ ಮಾಡಿ ಈ ಬೆಟ್ಟದ ಮೇಲೆ ವಾಸ ಮಾಡುವಂತಹ ವರಾಹದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಶುದ್ಧನಾಗಿ ಬಾ, ಅಲ್ಲಿಯವರೆಗೆ ಇಲ್ಲೇ ಇರು ಅಂತ ಹೇಳಿದ್ದಕ್ಕೆ ತುಂಬುರು ಋಷಿಗಳು ಅಲ್ಲಿ ಸಾಧನೆ ಮಾಡಿಕೊಂಡು ವರಾಹನ ಅನುಗ್ರಹ ಪಡೆದು ಉದ್ಧಾರ ಆದರು ಅಂತ ಪುರಾಣಾಂತರದಲ್ಲಿ ಕಥೆ ಬರ್ತದೆ. ಅರ್ಥ ಏನು? ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣ ಸಕ್ತ ಹೃದಯೋ. ಯಾಕೆ ನಾವು ಇನ್ನೊಬ್ಬರ ಕಡೆ ಹೋಗಿ ಕೇಳ್ತೀವೋ ಅರ್ಥ ಆಗೋದಿಲ್ಲ. ನಮಗೆ ತಾಳ್ಮೆ ಕಡಿಮೆದರಿ. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ನಮಗೆ ಸಿಗುತ್ತದೋ ಇಲ್ಲೋ, ಊಟಕ್ಕೆ ಹಾಕ್ತಾರೋ ಇಲ್ಲೋ, ದೇವರು ಮಾಡ್ತಾನೋ ಇಲ್ಲೋ, ಇದರಲ್ಲಿ ತಾಳ್ಮೆ ನಾವು ಕೊಡೋ ತನಕ ಕಾಯೋ ವ್ಯವಧಾನವೇ ಇಲ್ಲದೆ ಇದ್ದುದರಿಂದ ಯಾರು ಸಿಗ್ತಾರೋ ಅವ್ರಿಗೆ ಹೋಗಿ ಕೇಳ್ಕೊಂಡ್ಬಿಟ್ಟು ಮುಗಿಸ್ಬಿಡ್ತೇವಂತೆ. ಅದಕ್ಕೆ ಹಂಗೆ ಮಾಡಬಾರ್ದು. ಅವನು ಕೊಡ್ತಾನೆ, ಕೊಡೋ ಕಾಲಕ್ಕೆ ಕೊಡ್ತಾನೆ, ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾನೆ, ಹೆಚ್ಚಿಗೆ ಕೊಡೋಂಗಿಲ್ಲ. ಹೆಚ್ಚಿಗೆ ಕೊಟ್ಟಿದ್ರೆ ಕರೆಕ್ಟ್ ತೊಗೊಂಡು ಹೋಗ್ತಾನೆ. ಮತ್ತೆ ಹೊಳ್ಳೆವ ಅವ್ನು ಶಾಣೆ ಇದ್ದಾನ್ರಿ, ಅಷ್ಟೇನು ದಡ್ಡಿಲ್ಲ ಮತ್ತು ಅವ ದೇವರು. ಯಾಕಂದ್ರೆ ನಮ್ಮಂಥ ದಡ್ಡನ್ನೆಲ್ಲ ಆಳ್ಬೇಕಾದ್ರೆ ನಾವು ಶಾಣೆ ಇರಬೇಕಾಗ್ತದೆ. ಅದಕ್ಕೆ ಈ ಮಾತನ್ನು ಸತ್ಯಸಂಧ ತೀರ್ಥ ನಮ್ಗೆ ನೆನಪಿಸಿಕೊಡ್ತಾರೆ. ನರಾನ್ ಸ್ತುತ್ವಾ ನೀಚಾನುದರ ಭರಣ ಸಕ್ತ ಹೃದಯೋ ದಯೋದಾರಾಧಾರ ಬರವರನು ತತ್ವತ್ಪದಯುಗಂ ನ ಚ ವಂದೇ ವಿಷ್ಣೋ ತದಪಿ ಭವವಾರೀಶ ಪತಿತಂ ಪತೆ ಮಾಯಾ ಮಾಯಾ ವರಣ ಹರಣ ದ್ರಕ್ಷ ಹರೇ. ನೀನು ಎಂಥವನು? ನಾನು ಇಷ್ಟು ನೀಚ ಮನುಷ್ಯರನ್ನು ಸ್ತೋತ್ರ ಮಾಡಿ ಬಂದರೂ ಕೂಡ
ದಯ ಉದಾರ ಆಧಾರ. ಎರಡನೇ ಸಾಲೇನು? ದಯ ಮತ್ತು ಉದಾರ. ನೀನು ದಯೆಗೂ ಔದಾರ್ಯಕ್ಕೂ ಆಧಾರನಾದವನು, ಮಹಾ ಔದಾರ್ಯಶೀಲ. ನಿನ್ನಂತಹ ಔದಾರ್ಯ ಇನ್ಯಾರಿಗೆ ಬರ್ಬೇಕು ಹೇಳೋಣ ಅಂತ. ದೇವರಿಗಿರುವಂಥ ಔದಾರ್ಯ ಮತ್ಯಾರಿಗೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದಯೆ ದೇವರಿಗೆ ಇದ್ದಂಥ ದಯ ಮತ್ತೊಬ್ಬರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿಗಳಂತಾರೆ ದಯಾ ಉದಾರ ಅಂದರೆ ಔದಾರ್ಯದ ಆಧಾರ ನೀನು ಅಂತ ಹೇಳ್ತಿದ್ದಾರೆ. ನಮ್ಗೆ ಯಾರಾದರೂ ಬೈದರೆ ಸುಮ್ಮನೆ ಕೂಡ್ತೀವಿ ಹೇಳೋಣಂತೆ. ಸುಮ್ಮನೆ ಯಾರಾದರೂ ಬೈದರೆ ಕೂಡ್ತೀವಿ ಹೇಳಿ ಯಾತ್ತೊಂದು ಭಯಡನ್ನು ಬಿಟ್ಟೇ ಬಿಡ್ತೀವಿ, ಮುಗದೇ ಹೋದ ಕೆಲಸ. ನಾವು ಹುಟ್ಟಿದಾಗಿನಿಂದ ಇಲ್ಲಿ ತನಕ ದೇವರಿಗೆ 2 ಸರ್ತಿ ಬೈದಿಲ್ಲ ಅಂತ ಲೆಕ್ಕ ಹಾಕಿದ್ರೆ ಅವನು ಎಷ್ಟೊತ್ತಿಗೆ 2 ಸರ್ತಿ ನಮ್ಗೆ ಹೊಡಿಬೇಕಾಗಿತ್ತು. ಅವನ ಬೆರಳು ಗುರ್ತಿ ಎಷ್ಟು ನಮ್ಮ ಕಪಾಳದ ಮೇಲೆ ಮುಡ್ಬೇಕಾಗಿತ್ತು. ಎಂದೂ ಹಂಗಾಗಿಲ್ಲಲ್ಲ. ಅಷ್ಟು ಔದಾರ್ಯದಿ. ದಯೋಧಾರ ಮರವರನು ತತ್ಪದಯುಗಂ ನ ಚ ವಂದೇ ವಿಷ್ಣೋ ತದಪಿ ಭವವಾರೀಶಪತಿತಂ ಪತೆ ಮಾಯಾ ವರ್ಣಹರಣ ದ್ರಕ್ಷರ್ಘರೆ. ದಯೆಗೂ ಔದಾರ್ಯಕ್ಕೂ ಆಧಾರನಾದವನು, ಅಮರವರನುತ ದೇವತಾ ಶ್ರೇಷ್ಠರಿಂದ ವಂದಿತನಾದವನೇ. ತ್ವತ್ಪದಯುಗಂ ನ ಚ ವಂದೇ. ನಿನ್ನ ಪಾದಕ್ಕೆ ನಾನು ಎಂದೂ ಮಣಿನೇ ಇಲ್ಲ, ನಿನ್ನ ಪಾದಗಳ ಸ್ಪರ್ಶ ಮಾಡಲಿಲ್ಲ, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡಲಿಲ್ಲ, ತಲೆ ಭಾಗಿಸ್ಲಿಲ್ಲ ನಾನು. ತದಪಿ ಹಾಗಿದ್ರೂ ಕೂಡ ನಾನು ನಿನ್ನ ಸ್ತೋತ್ರ ಮಾಡಬೇಕಾಗಿತ್ತು, ಬಿಟ್ಟೆ ಉಳಿದವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದೆ. ನಿನಗೆ ನಮಸ್ಕಾರ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಉಳಿದವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಆದರೂ ಕೂಡ ನೀನು ಮಹಾ ಔದಾರ್ಯ ಉಳ್ಳವನು, ಉದಾರ ಪುರುಷ. ಅದಕ್ಕೆ ನನಗೇನನಿಸ್ತದ, ಭವವಾರೀಶ ಪತಿತಂ ಮಾಂ, ಈ ಸಂಸಾರ ಸಾಗರದಲ್ಲಿ ಬಿದ್ದಿರುವಂಥ ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಯಾರಮ್ಮ? ಪತೆ ಮಾಯಾ ವರ್ಣಹರಣ ದ್ರಕ್ಷರ್ಘರೆ. ಪತೆ ಮಾಯಾಪತಿ ನೀನು. ಯಾರು ನೀನು? ಮಾಯಾ ಅಂತ ಲಕ್ಷ್ಮೀದೇವಿ ಹೆಸರು. ಆ ಮಾಯಾಪತಿ ಲಕ್ಷ್ಮೀಪತಿಯಾದ ನರಸಿಂಹನೇ ಮಾಯಾ ಆವರಣ ಹರಣಾತ್. ಮಾಯಾವರಣ ಅಲ್ಲದು, ಮಾಯಾ ಆವರಣ ಹರಣಾತ್. ನಮಗ ಜೀವನದ ಸ್ವರೂಪದ ಮೇಲೆ ಆವರಣಗಳಿವೆ ಅಂತೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಆವರಣಗಳು ಹೇಳ್ತಿರ್ತಾರೆ. ಅದರಲ್ಲಿ ಮಾಯಾ ಅಂದರೆ ಭಗವಂತನ ಪರಮಾಚ್ಛಾದಿಕ. ಆ ಆವರಣವನ್ನು ಹರಣ ಮಾಡಿ ನೀನಿದ್ದೀಯಾ, ನಿನ್ನ ಮಹಿಮೆ ಇದೆ ಅಂತನ್ನೋದನ್ನು ತಿಳಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಳ್ತಾರೆ ಸ್ವಾಮಿಗಳು. ಅಂದರೆ ನಮಗೆ ಭಗವಂತನ ವಿಷಯದಲ್ಲಿ ಇದ್ದ ಅಜ್ಞಾನವನ್ನು ಹೋಗಲಾಡಿಸಿ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ಳುವಂಥದ್ದು. ಪತೇ ಮಾಯಾಪತಿಯಾದ ನೀನು. ಅಂದರೆ ಮಾಯಾಪತಿ ಅಂದರೆ ಏನಿರೋದು? ಅದು ಮಾಯಾ ಶಬ್ದ ಅಲ್ಲದು, ಮಾ ಶಬ್ದದ ಷಷ್ಠಿ ವಿಭಕ್ತಿ. ಅದು ನಮಗೇನು ಕನ್ಫ್ಯೂಸ್ ಆಗ್ತದೆ? ಮಾಯಾಪತಿ ಅಂದರೆ ಮಾಯಾಪತಿ ಹಿಂಗೆ ಮಾಡಬಾರ್ದು. ಮಾ ಅಂದರೆ ಲಕ್ಷ್ಮೀದೇವಿ, ಇಂದಿರಾ ಲೋಕಮಾತಾ, ಮಾ ಕ್ಷೀರೋದ ತನಯ ರಮಾ. ಮಾ ಅದರ ಷಷ್ಠಿ ವಿಭಕ್ತಿ ಮಾಯಾ ಪತೆ. ಇಲ್ಲಾಂದ್ರೆ ಮಾಯಾಪತಿ ಅಂತ ಆಗಂಗಿಲ್ಲ, ಅದು ತಪ್ಪಾಗ್ತದೆ ಶಬ್ದ. ಮತ್ತೆ ಅದಕ್ಕೆ ಮಾಯಾ ಶಬ್ದ ಅಲ್ಲದು, ಮಾ ಶಬ್ದದ ಷಷ್ಠಿ ವಿಭಕ್ತಿ ಮಾಯಾ ಪತೆ. ಮಾಯಾವರಣ ಹರಣ ರಕ್ಷರ್ಘರೆ, ನನ್ನನ್ನು ರಕ್ಷಣೆ ಮಾಡು ಅಂತ ಹೀಗೆ 6ನೇ ಶ್ಲೋಕವನ್ನು ಮುಕ್ತಾಯ ಮಾಡುತ್ತಾರೆ. ಇನ್ನು 7ನೇ ಶ್ಲೋಕ. ನಮ್ಮ ಪರಿಸ್ಥಿತಿ ಹೆಂಗದ, ದಿವಸ ನಾವು ಏನು ಕೆಲಸ ಮಾಡ್ತೀವಿ ಅಂತ ಒಂದು ನೆನಪು ಮಾಡಿಕೊಡ್ತಾರೆ. ಹರೇ ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀವನ ಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶದಶಸ್ಯಂದನಜನೇ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ. ಒಂದೊಂದು ಸಾಲು ಒಂದೊಂದು ಮಹತ್ವದ್ದದ. ಹರೇ ಭಗವಂತ, ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀ ವನಜನಯನಾನೇಕ ಗುಣಕ. ನಿತ್ಯದಲ್ಲಿ ಎಷ್ಟು ಪಾಪ ಮಾಡ್ತೀವಿ ಅಂತ ಕೇಳ್ತಾರೆ. ನಾವು ಅನ್ಕೋತೀವ್ರಿ ನಾವೇನೂ ಪಾಪ ಮಾಡಿಲ್ಲ ಇವತ್ತು ಅನ್ಕೊಳ್ತೀವಿ. ಬದುಕಿದ್ದೀಯೋ ಇಲ್ಲೋ ಅಂತ ಪ್ರಶ್ನೆ ಕೇಳಿದ್ರು. ಇದ್ದೀವಿ ಸಾಕು ಅಂತ ಹೇಳಿದಷ್ಟೇ. ಏನ್ರಿ ಹಿಂಗಂತೀರಿ, ನಾವೇನೋ ಪಾಪ ಮಾಡೇ ಇಲ್ಲ ಅಂತ ಕೇಳಿ ನೀವು ಬದುಕಿದ್ದೀರೋ ಇಲ್ಲೋ ಅಂತ ಕೇಳ್ತಿರಲ್ಲ ಅಂದ್ರೆ, ನೀ ಬದುಕಿದ್ದೀಯೋ ಇಲ್ಲೋ ಇಷ್ಟು ಹೇಳು, ಪಾಪ ಮಾಡಿ ಇಲ್ಲೋ ನಾನು ಹೇಳ್ತೀನಿ ಅಂತ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ನಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ
ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಎಂಬ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಇರುವಾಗ ಆ ಚತುರ್ದಶಮಾದ್ವರ್ಷಾತ್ ಕರೋತ್ತೇನಂ ನ ಸಂಶಯ ದಶಾವರಣಾಂ ದೇಹಾನಾಂ ಕಾರಣಾನಿ ಕರೋತ್ತೇಯಂ ಅಂತ. 14 ವರ್ಷ ಮುಗಿದ ಮೇಲೆ ಒಂದು ದಿವಸ ನಾವು ಬದುಕಿ ಇದ್ದದ್ದಾದರೆ, 14 ವರ್ಷ ಮುಗಿಸಿದ ಮೇಲೆ ಒಂದು ದಿನ ಬದುಕಿದ್ದದ್ದಾದರೆ ಹರೇ ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀವನ ಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶದಶಸ್ಯಂದನ ಜನೇ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ. ನಾನಾ ಯೋನಿ, ನಾವಿವತ್ತು ಮಾಡುವ ಪಾಪಕ್ಕೆ ಮುಂದಿನ ಜನ್ಮದಲ್ಲಿಯೂ ಮತ್ತೆ ಮನುಷ್ಯರಾಗಿ ದುಃಖ ಪಡ್ತೇವೆ ಅಂತೇನಿಲ್ಲ. ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ, ನಾನಾ ಯೋನಿಗಳು ಬರಲಿಕ್ಕೆ, ಹಂದಿಯಾಗಿ ಹುಟ್ಟಬಹುದು, ಕತ್ತೆಯಾಗಿ ಹುಟ್ಟಬಹುದು, ಹುಲಿ, ಸಿಂಹ, ಚಿರತೆ, ಜೊಂಡಿಯ, ಇರುಬಿ, ಇಲಿ, ಏನೇನೋ ಪ್ರಾಣಿಗಳಾಗಿ ಹುಟ್ಟಬಹುದು ನಾವು. ಯಾಕಂದರೆ ಇವತ್ತು ಮಾಡುವ ನಮ್ಮ ಕರ್ಮಗಳನ್ನು ನೋಡಿದಾಗ ಮುಂದಿನ ಸರ್ತಿ ಅಂದರೆ ನೆಕ್ಸ್ಟ್ ಪೀರಿಯಡ್ ನಮಗೆ ಮನುಷ್ಯ ಜನ್ಮ ಬರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಅತ್ಯಂತ ಖಚಿತವಾಗಿ ದೇವ್ರನ್ನ ಕೇಳ್ಕೋಬೇಕಷ್ಟೇ. ಇವತ್ತಿಂದು ಅಷ್ಟು ಮಾಫಿ ಮಾಡಿ ಮತ್ತೊಂದು ಮನುಷ್ಯ ಜನ್ಮ ಕೊಟ್ಟು ಅಂದರೆ ಸಾಧನೆ ಮಾಡ್ಕೋತೀನಿ ಅಂತ ಕೇಳ್ಕೋಬೇಕು. ಮತ್ತು ಮುಂದಿನ ಜನ್ಮದಾಗ ಬಂದಾಗ ಇದೇ ಕೆಲಸ ಮಾಡ್ಬೇಕು. ಮತ್ತೆ ಗರ್ಭದಲ್ಲಿ ಶಿಶು ಇತ್ತಂತೆ. ನಾವು ಪರಮಾತ್ಮ ದೇವಹೂತಿ ಹೇಳುವಾಗ ಹೇಳ್ತಾನೆ, 9ನೇ ತಿಂಗಳು ಮುಗೀತು, 10ನೇ ತಿಂಗಳು ಬಂತಂತೆ. ಗರ್ಭದಲ್ಲಿದ್ದ ಶಿಶು, ತಾಯಿ ಗರ್ಭದಲ್ಲಿದ್ದ ಶಿಶು ದೇವರಿಗೆ ಕೇಳ್ತಂತೆ, ಸ್ವಾಮಿ ಒಂದು ಶಕ್ತಿ ಇಲ್ಲಿಂದ ಹೊರಗೆ ಹಾಕಿಬಿಡೋ ಮಹಾರಾಯ, ಇನ್ನೊಂದು ಕಡೆ ತಲೆ ಮಾಡಿ ಮಲಗಂಗಿಲ್ಲೋ ಮಹಾರಾಯ ಸ್ತೋತ್ರ ಮಾಡ್ಲಿಕ್ಕೆ ಇತ್ತಂತ್ರಿ. 9ನೇ ತಿಂಗಳು ಮುಗಿದು 10 ದಿವಸ ಸ್ತೋತ್ರ ಆಗಿದ್ರಿ. ಇದು ಹೆಚ್ಚು ಕಡಿಮೆ ಹುಡ್ತಿರ್ತಾವೆ. ಕೆಲವು ಅವಸರಕ್ಕೆ ಬಂದಿರ್ತಾವೆ, ಕೆಲವು ಸವಕಾಶ ಬರ್ತಿರ್ತಾವೆ. ಅವು ಅವಸರಕ್ಕೆ ಬಂದವ್ರನ್ನ 7ನೇ ಹೊಡೆದವ್ರು ಅಂತ ಕರಿತಿರ್ತಾರೆ. ಸವಕಾಶ ಬಂದವ್ರನ್ನ ಪುಟ್ಟ ಪೂರ 10 ತಿಂಗಳಾದ್ರೂ ಹೊಡೆದವ ಅಂತ ಕರಿತಿರ್ತಾರೆ. ಅದಕ್ಕೆ ಹಂಗೆ ಬಂತ್ರಿ. ಇದು ಬಂದು ಕೂಡಲೇ ನೋಡ್ರಿ, ಇಷ್ಟೊತ್ತೇನು ಸ್ತೋತ್ರ ಮಾಡಿದ್ ನೋಡ್ರಿ, ಆ ಭೂಮಿ ಸ್ಪರ್ಶ ಆತ್ರಿ. ಈ ಹವಾ ಒಂದ್ಸಲ ಹವಾ ಪಾನಿ ಅಂತ ನೋಡ್ರಿ, ಅದು ಹವಾ ಬಡಿತ್ರಿ. ಅವ ಅಂದ, ಸುಳ್ಳ ಸ್ತೋತ್ರ ಮಾಡಿದ್ನೆಲ್ಲ, ಎಷ್ಟು ಚಂದದ ಈ ಸಂಸಾರ, ಬ್ಯೂಟಿಫುಲ್ ಅನ್ನಂತ. ಇದು ನಮ್ಮ ಪರಿಸ್ಥಿತಿ ಅದರಿ. ಅದಕ್ಕೆ ತಲವಕಾರ ಉಪನಿಷತ್ತಿನಲ್ಲಿ ಬ್ರಹ್ಮದೇವರೊಂದು ಮಾತು ಹೇಳ್ತಾರೆ, ಇಹ ಚೇದ್ ಅವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತಿ ವಿನಷ್ಟಿ. ನೆನಪಿಟ್ಟುಕೊಂಡರು, ಈ ಭರತಖಂಡದಲ್ಲಿ ಇಲ್ಲಿ ಬ್ರಾಹ್ಮಣನಾಗಿ ವೈಷ್ಣವನಾಗಿ ಇಲ್ಲಿ ಹುಟ್ಟಿ ಬಂದಿದ್ದೀಯ. ಈಗ ನೀನು ಸಾಧನೆ ಮಾಡಿಕೊಳ್ಳದೆ ಹೋದರೆ ಇದಕ್ಕಿಂತ ದೊಡ್ಡ ಲಾಸ್ ಇನ್ನೊಂದು ಇಲ್ಲೇ ಇಲ್ಲ. ಮಹತಿ ವಿನಷ್ಟಿ ಅಂದಮೇಲೆ ನಮಗೆ ನೆಕ್ಸ್ಟ್ ಜನ್ಮ ಇಂಥದ್ದ ಬರ್ತದಂತ ಏನು ಗ್ಯಾರಂಟಿ ಇಲ್ಲ. ಹರೇ ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀವನ ಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶದಶಸ್ಯಂದನ ಜನೇ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ. ನಾನಾ ಯೋನಿಗಳು ಬರಲಿಕ್ಕೆ ಬೇಕಾಗುವಂತಹ ಪಾಪಗಳನ್ನು ಸಂಗ್ರಹ ಮಾಡಿಟ್ಟಿದ್ದೇವಂತೆ. ಸಾಲು ಹೀಗಿದೆ ನೋಡ್ಕೊಳ್ರಿ. ನಾನಾ ಯೋನಿ ಪ್ರಭವನ, ಬೇರೆ ಬೇರೆ ಯೋನಿಗಳು ಬರಲಿಕ್ಕೆ ನಿಧಾನ ಕಾರಣವಾದದ್ದನ್ನು ಅನುದಿನ ಪ್ರತಿನಿತ್ಯದಲ್ಲಿ ಏನಾಂಸಿ ಘನಾಭ, ಪರಮಾತ್ಮನಿಗೆ ಸಂಬೋಧನ, ಹೇ ಘನಾಭ ಮೋಡದ ಬಣ್ಣದ ಶ್ರೀಹರಿಯೇ, ಏನಾಂಸಿ ಪಾಪಗಳನ್ನು ಮಾಡ್ತಾ ಇರ್ತೇವೆ ಸ್ವಾಮಿ. ಒಬ್ಬರು ಸಂಸ್ಕೃತದಲ್ಲಿ ಒಬ್ಬರು ಪಂಡಿತರು, ಅವ್ರು ಯಾವ ಪಂಡಿತರು ಏನು ಪಂಡಿತರು ಬ್ಯಾಡ್ ನನಗೆ, ಯಾಕೆ ಏನು ಅಂತ ಪ್ರವಚನ ಮುಗಿದ್ಮೇಲೆ ಏಕಂತ ಹೇಳ್ತೀನಿ. ಮತ್ತೆ ಆ ಪಂಡಿತರು ಹೇಳ್ತಾರೆ, ಇದು ಒಂದು ವಿಚಿತ್ರ ಅಲಂಕಾರ. ಸಂಸ್ಕೃತದ ಅಲಂಕಾರಿಕ ಭಾಷೆ ಗೊತ್ತಿದ್ರೆ ಚಂದ, ಗೊತ್ತಿಲ್ಲದೆ ಇದ್ರೆ ಅಯ್ಯ ಪಾಪ ಅಂತ ಅಂತೀರಿ, ಏನಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಏನು ಯಾರೋ ಕೇಳಿದ್ರಂತ, ರುದ್ರದೇವರು ದೊಡ್ಡವರು, ವಿಷ್ಣು ದೊಡ್ಡವನು, ನಾವು ದೊಡ್ಡವರು ಅಂತ ಯಾರೋ ಕೇಳಿದ್ರಂತ. ಆ ಪಂಡಿತರು ಗಾಬರೆ. ಕೆಲವ್ರಿಗೆ ಕೇಳಿ ಪಂಡಿತ ತಕ್ಷಣ ಶ್ಲೋಕ ಮಾಡಿದ್ರಂತ. ಏನು ಶ್ಲೋಕ ಮಾಡಿದ್ರು? ಶಿವನೂ ದೊಡ್ಡವನಲ್ಲ, ವಿಷ್ಣುನೂ ದೊಡ್ಡವನಲ್ಲ, ನಾವೇ ದೊಡ್ಡವರು. ಏನ್ರಿ ಪಂಡಿತರು ಹಿಂಗೆ ಮಾತಾಡ್ತೀರಿ ಅಂತ ಕೇಳಿರಂತ. ಅದಕ್ಕೆ ಆ ಪಂಡಿತ ಹೇಳಿದಂತ, ಶಿವಗ ಒಂದ ಅವತಾರ, ವಿಷ್ಣುಗ 10 ಅವತಾರ, ನಮಗ ಕೋಟಿ ಕೋಟಿ ಅವತಾರ, ಯಾರು ದೊಡ್ಡವ್ರು ಹೇಳಿ ನೋಡಂತ ಅಂತ ಕೇಳಿರಂತ.
ಎಷ್ಟು ಪಾಪ ಮಾಡ್ತೀವಿ, ಎಷ್ಟು ಸರ್ತಿ ಹುಡ್ತೀವಿ ಎಲ್ಲಾದರೂ. ಶಿವ ಒಂದು ಸರ್ತಿ ಹುಡ್ತಾನೆ, ವಿಷ್ಣು 10 ಸರ್ತಿ ಹುಡ್ತಾನೆ, ನಾವೆಷ್ಟು ಸರ್ತಿ ಹುಡ್ತೀವಿ ಲೆಕ್ಕದೇನು. ಹಂಗಾಗಿ ಶಿವನ್ಗಿಂತ ವಿಷ್ಣುವಿಗಿಂತ ನಾವು ದೊಡ್ಡ. ಅಪ್ಪಯ್ಯ ದೀಕ್ಷಿತರು ಶ್ಲೋಕ ಮಾಡಿದ್ರು, ಸಂಸ್ಕೃತದಲ್ಲಿ ಮಾಡಿದ್ದೀರು. ಅದಕ್ಕೆ ಅವ್ರು ಭಾಳ ಚಂದ ಹೇಳ್ಯಾರ, ಶಿವಾದಪ್ಯುತ್ತಮೋ ವಿಷ್ಣು. ಶಿವನಿಗಿಂತಲೂ ಉತ್ತಮ ವಿಷ್ಣು. ಯಾಕೆ? ಅವನಿಗೆ ಏಕ ಜನ್ಮ, ಇವನಿಗೆ 10 ಜನ್ಮ. ವಿಷ್ಣುವಿಗಿಂತಲೂ ಉತ್ತಮ ಯಾರು ಅಂದರೆ ಅಹಂ. ಯಾಕೆ ಅಂದರೆ ಕೋಟಿ ಕೋಟಿ ಜನ್ಮಗಳು ಬರ್ತದೆ. ಹರೇ ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀವನಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶದಶಸ್ಯಂದನಜನೇ ಶಶಾಂಕಾಸ್ಯ ತ್ವಂ ಮೇ ಭವಜನಿತತಾಪಂ ಪರಿಹರ. 2ನೇ ಸಾಲು. ಶ್ರೀ ವನಜ ನಯನ ಅನೇಕ ಗುಣ. ಎಷ್ಟು ಚೆನ್ನಾಗಿದೆ ನೋಡ್ರಿ. ವನಜ ನಯನ, ದೇವರ ಕಣ್ಣು ಹೇಗಿದೆ ಅಂತ ಕೇಳಿದ್ರೆ ವನಜ ನಯನ ದೇವರ ಕಣ್ಣು. ಏನು ಹಂಗಂದ್ರೆ ವನಜ ನಯನ ಅಂದ್ರೆ, ವನ ಅಂದರೆ ವನ ಅಂತಂದ್ರೆ ಏನು ಅಂದರೆ ನೀರು. ಸಂಸ್ಕೃತದಲ್ಲಿ ನೀರಿಗೆ ಏನು ಕರೀತಾರೆ? ವನ. ವನೇ ಜಾತ ವನೇ ತ್ಯಕ್ತ ಅಂತ ಒಂದು ಸಂಸ್ಕೃತ ಗಾದಿ ಮಾತದ. ವನ ಅಂದರೆ ನೀರು, ವನಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು, ಕಮಲ. ನಯನ ಅಂದರೆ ಕಣ್ಣು. ವನಜ ನಯನ ಅಂದರೆ ಕಮಲದಂಥ ಕಣ್ಣುಳ್ಳವನೇ. ಮತ್ತೆಂಥದ್ದು? ಶ್ರೀ ಪ್ಲಸ್ ವನಜ ನಯನ. ಶ್ರೀ ಅಂದರೆ ಸಂಪತ್ತು. ಭಗವಂತನ ಕಣ್ಣು ಕಮಲದಂತೆ ಇರುವಂತಹದ್ದು. ದೇವರ ಕಣ್ಣು ಸಂಪತ್ಪ್ರದವಾದ ಕಣ್ಣು. ದೇವರು ಯಾರ ಮೇಲೆ ಕಣ್ಣು ಬಿಡುತ್ತಾನೋ ಅವನು ಸಂಪದ್ಭರಿತನಾಗ್ತಾನೆ, ಶ್ರೀಮಂತನಾಗ್ತಾನೆ. ದೇವರು ಯಾರ ಮೇಲೆ ಕಣ್ಣು ಅರಳಿಸಿ ನೋಡ್ತಾನೋ ಅವನು ಲೋಕದಲ್ಲಿ ಕ್ಷೇಮದಿಂದ ಇರ್ತಾನೆ. ಅದಕ್ಕೆ ದೇವರ ಪೂಜೆಯನ್ನ ಮಾಡುವ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡೋದಂತೆ ಭಗವಂತನಿಗೆ. ಈ ಶ್ಲೋಕ ನೀವು ಹೇಳ್ತಿದ್ರು ಸರಿ, ಹೇಳದೇ ಇದ್ರು ಸರಿ, ಕೇಳಿದ್ರು ಸರಿ, ಕೇಳಿದ್ರೆ ಸರಿ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಪೂರ್ಣ ದೃಷ್ಟಿಭ್ಯಾಂ ದೀನಂ ಮಾಂ ಅವಲೋಕಯ. ದೇವ್ರು ಕೂತಿರ್ತಾನಲ್ಲ ಎದುರಿಗೆ. ದೇವ್ರು ಕೂತಿರಂಗಿಲ್ಲ, ಪ್ರತಿಮಾ ಕೂತಿರ್ತದೆ. ಪ್ರತಿಮಾದೊಳಗೆ ದೇವ್ರು ಕೂತಿರ್ತಾನಲ್ಲ, ಅವನಿಗೆ ಹೇಳ್ಬೇಕಂತ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ, ಸ್ವಾಮಿ ಕಣ್ಣರಳಿಸಿ ನಿನ್ನ ತಂಪಾದ ಕಣ್ಣುಗಳಿಂದ ನನ್ನನ್ನು ನೋಡು ಮಹಾರಾಯ. ಕಣ್ಣು ಮುಚ್ಚಿಗಿಚ್ಚಿ ಎಲ್ಲರ ಸಿಟ್ಟು ಮಾಡಿ ಇಡಿ ಎಲ್ಲರ ಮಾಡಬೇಡ ಅಂತ ಕೇಳ್ಕೊಳ್ಳೋದಂತೆ. ಅದಕ್ಕೆ ದೇವರ ಕಣ್ಣು ಕಮಲದಂತೆ ಅರಳಿ ನಿಂತದ್ದು. ಹರೇ ನಾನಾ ಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀವನಜ ನಯನಾನೇಕ ಗುಣಕ. ಆ ಕಣ್ಣಿಗೆ ಎಷ್ಟು ಗುಣ ಅಂತ ಹೇಳಬೇಕು? ಅನೇಕ ಗುಣಕ. ದೇವರಲ್ಲಿ ಅನೇಕ ಗುಣ ಇವೆ ಅಷ್ಟೇ ಅಲ್ಲ, ದೇವರ ಕಣ್ಣಿನಲ್ಲೂ ಅನೇಕ ಗುಣ. ಒಂದೊಂದು ಕಣ್ಣಿನ ಬಗ್ಗೆ ಕಣ್ಣಿನ ಒಂದೊಂದು ಗುಣಗಳನ್ನು ಹೇಳ್ತಾ ಹೊರಟ್ರು ಬಹಳ ವಿಚಿತ್ರ ಆಗ್ತದೆ. ಏನು ಕಣ್ಣಿದೆ? ಅವನ ಕಣ್ಣಲ್ಲಿ ಭಾರೀ ಗುಣಗಳೆಲ್ಲ ಉಂಟಂತ. ಅದು ಈ ದೇವತೆಗಳೆಲ್ಲ ಕ್ಷೀರಸಾಗರ ಮಥನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರಂತ. ಅಂದ್ರೆ ದೇವರು ಹೇಳಿದ್ನಂತೆ, ಸಂಕಲ್ಪ ಮಾಡ್ಕೊಂಡ್ರಂತ. ಮಾಡಿದ ಕೂಡಲೇ ಕ್ಷೀರಸಾಗರ ಮಥನ ಹೆಂಗೆ ಮಾಡೋದು? ಮಂದರ ಪರ್ವತ ತರಬೇಕು. ಹೋದ್ರಂತ. ಅದು ಬಂಗಾರದ ಪರ್ವತ ರೀ, ಮಂದರ ಪರ್ವತ. ಕಿತ್ಲಿಕ್ಕೆ ಬರಲಿಲ್ಲ. ಯಾಕಂದ್ರೆ ಹಿಂಗೆ ಕಂಡವ್ರು ಕಿತ್ಕೊಂಡು ಹೋಗ್ತಾರ ಅಂತ ತಿಳ್ಕೊಂಡು ಹೇಳಿ ರುದ್ರದೇವರೊಂದು ವರ ಕೊಟ್ಟಿದ್ರಂತ. ಈಗ ನೋಡ್ರಿ, ಪ್ಲಾಸ್ಟಿಕ್ ತಂಬಿಗೆ ಮುರುಕದ್ದಿದ್ರೆ ಯಾರು ಮುಟ್ಟಂಗಿಲ್ರಿ. ಪೇಪರ್ ವಾಟ್ಗ ಅಲ್ಲೇ ಬಿದ್ದಿರ್ತಾವ್ರಿ. ಈ ಪುಸ್ತಕ ಇದ್ರಂತೂ ಯಾರು ಮುಟ್ಟೋದೇ ಇಲ್ಲ, ಅಲ್ಲೇ ಇರ್ತಾವು. ಮುಂದಿನ ಸರ್ತಿ ನಾವು ಹುಟ್ಟಿ ಬಂದಾಗ್ಲೂ ಅಲ್ಲೇ ಇರ್ತಾವ ಪುಸ್ತಕಗಳು, ಯಾರು ತಗೊಳ್ಳೋದಿಲ್ಲ. ಬೆಳ್ಳಿ ಬಂಗಾರದ ಸಾಮಾನು ಏನಾರ ಇದ್ರೆ ಯಾರ ಮುಟ್ಟೆ ಮುಡ್ತಾರೆ. ತಂಬಿಗೆ ಗಿಂಬಿ ಅಂತೂ ಬಂಗಾರದ ಇಟ್ಬಿಟ್ರೆ ಮುಗಿದ ಹೋತ್ರಿ. ಇನ್ನು ಪರ್ವತ ಬಿಡ್ತಾರ ಎಲ್ಲಾದರೂ. ಆಗೇನಾಯಿತು, ಆ ಪರ್ವತ ಬಂಗಾರದ್ದನ್ನ ಯಾರಾದರೂ ತಗೊಂಡು ಹೋಗಬಹುದು ಅಂತ ಅಂದುಕೊಂಡು ರುದ್ರದೇವರು ಅದಕ್ಕೆ ವರ ಕೊಟ್ಟಿದ್ರಂತೆ. ಏನು ವರ ಕೊಟ್ಟಿದ್ರು ಅಂದರೆ, ನಿನ್ನನ್ನು ಯಾರೂ ಕಿತ್ತುವುದೇ ಬೇಡ ಅಂತ. ಆಯಿತು. ಇವರು ಬಂದರು, ದೇವತೆಗಳೆಲ್ಲ ಬಡ ಬಡ ಬಂದರು. ಆ ಪರ್ವತವನ್ನು ಹಿಂದಿ ಒಳಗೆ ಒಂದೇನೋ ಗಾತಿ ಮಾತದಲ್ಲ, ಜೋರ್ ಲಗಾಕಿ ಐಸ ಅಂತ ಎತ್ತಿದ್ರಂತೆ. ಆ ಜೋರ್ ಲಗಾಕಿ ಐಸ ಅಂದರೂ ಪರ್ವತ ಬರಲಿಲ್ಲ, ಬೈಸ ಅಂದರೂ ಬರಲಿಲ್ಲ. ಕೊನೆಗೆ ದೇವರು ಬಂದ, ಸ್ವಾಮಿ ನೀನೇ ಬಾಪ್ಪ. ದೇವರಂದ ಬಂದ. ಮತ್ತು ಕರೆದಾರಪ್ಪ ಬರ್ಬೇಕಾಗ್ತದೆ. ಕರೆದಾಗ ಒಂದು ಡ್ಯೂಟಿಗೆ ಹಾಜರಾಗ್ತಾನೆ, ಹಂಗೆಲ್ಲ ಏನು ಬಿಡುದಿಲ್ಲ. ಬಂದ, ಪರ್ವತ ಎತ್ತಿದ, ಅವನ ಕೈಲಿ ಎತ್ತಿದ. ಯಾಕಂದರೆ ಇದು ದೇವತೆಗಳ ಸಂಕಲ್ಪಕ್ಕಿತ್ತು. ಎತ್ತಿದ, ಗರುಡನ ಮೇಲೆ ಇಟ್ಟುಕೊಂಡು ಹೊರಟಿದ್ದಂತ. ಹೊರಟೊತ್ತಿನೊಳಗೆ ಒಂದು 10 ಹೆಜ್ಜೆ ಹೋಗಿದ್ರಿ ಗರುಡ. ದೇವತೆಗಳೆಲ್ಲ ಆಲೋಚನೆ ಮಾಡಿದ್ರಂತ, ಅಲ್ಲ ಒಬ್ಬ ಗರುಡ ಇಷ್ಟು ಎತ್ತಬೇಕಾದ್ರೆ ನಾವು 100 ಮಂದಿ 1000 ಮಂದಿ ಇದ್ದೀವಿ, ನಾವ್ಯಾಕೆ ಎತ್ತಬಾರದು?
ಸ್ವಾಮಿ ಒಂದು ನಿಮಿಷ ನಿಲ್ಲು ಒಂದು ಏನು ಬಸ್ ಹೊಂಟ ನಿಲ್ಲು ಅಂತ ಕೆಲವೊಂದು ಸ್ವಾಮಿ ನಿಲ್ಲು ಏನು ಅಲ್ಲ ಅವನ ಪಾಪ ಶ್ರಮ ಯಾಕೆ ಕಿತ್ತಿದ್ದಿ ನಮ್ಮ ಬೆನ್ನ ಮೇಲೆ ಇಟ್ಬಿಟ್ಟು ನಾವು ತೊಗೊಂಡು ಹೋಗ್ತೀವಿ ಬ್ಯಾಡ್ರು ಅಂದ ದೇವರು ಅದೇನು ಅಂದ್ಕೊಂಡ್ರಿ ಪರ್ವತ ಅದು ಬೇಡ ಇಡು ಅಲ್ಲ ಹಾಸ್ಪಿಟ್ಲಾಗ ಮೊದಲು ನಿಮ್ಮ ರೂಮ್ ಎಲ್ಲ ಬುಕ್ ಮಾಡ್ಕೊಂಡ್ರಿಲ್ಲ ಅಂತ ಕೇಳ್ದವ ICU ಒಳಗೆ ಯಾಕಂದ್ರೆ ಕೆಲವು ICU ಖಾಲಿ ಇರಂಗಿಲ್ಲ ನೋಡ್ಕೊಂಡ್ರು ಇಡು ಸ್ವಾಮಿ ಯಾಕೆ ಜೋಕ್ ಮಾಡ್ತೀನಿ ನಿಮ್ಮ ಇಚ್ಛಾ ಅಂದ ಆ ಪರ್ವತ ಎತ್ತಿ ಬೆನ್ನಿನ ಇಟ್ಬಿಟ್ಟ ಇವ್ರು ಎಷ್ಟು ಮಂದಿರಿ ಅಷ್ಟೂ ದೇವತೆಗಳು ಹಿಂಗೆ ಬೆನ್ನಿನ ಹಿಡ್ಕೊಂಡಿದ್ರು ಹಿಡ್ಕೊಂಡು ಒಂದು ಹೆಜ್ಜೆ ಮುಂದಿಟ್ರು ತಮ್ಮತ್ತು ಇಡೀ ಪರ್ವತ ಹೊತ್ಕೊಂಡು ಬಿದ್ದರೆ ಮೈ ಮೇಲೆ ಹೇಳ್ತೀನಿ ಒಬ್ಬರದ್ದು ಕೈ ಒಬ್ಬರದ್ದು ಕಾಲು ಒಬ್ಬರದ್ದು ಕೂತಿ ತಲಿ ಎಲ್ಲ ಚಟ 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 ಅಂದೋದು ದೇವರಂದ ಕೆಳಗೆ ಬಂದು ಈ ಕೆಲವರು ಸಾಯೋ ಕಾಲಕ್ಕೂ ಮೈ ಕಡೆ ಮಾತಾಡ್ತಿರ್ತಾರೆ ನೋಡ್ರಿ ನೀರಿನಾಗ ಮುಳುಗ್ತಿರ್ತಾರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ TV ಅವ್ರು ಬಂದಿರ್ತಾನೆ ನೀವು ಹೆಂಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರಿ ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಿ ಇದಕ್ಕೆ ಕಾರಣೀಕರ್ತಗಳು ಯಾರು BJP-ಯವರ ಕಾಂಗ್ರೆಸ್ನವರ ಹೇಳ್ರಿ ನೀವು ಅವ ಸಾಯಕತ್ತಿ ಬದುಕಿಸೋತಾರ ಆಗ್ತಿರ್ತಾರೆ ನೀವು ಚೆನ್ನಾಗಿ ಸಾಯಿ ಇಷ್ಟೇ ಹಿಡಿದು ಹೇಳ್ರಿ ಹಂಗೆ ಇವ ದೇವ್ರು ಬಂದ ಮುಂದೆ ಕಲಿಯುಗದಾಗ ಬದುಕು ತೋರಿಸ್ದ ಅವ ಹೇಗಿದ್ರಿ ಚೆನ್ನಾಗಿದ್ದೀರಾ ಬುಡುಕ್ ಚೆನ್ನಾಗಿದ್ದೀರಾ ಎತ್ತೋ ಅಷ್ಟೇ ಸತ್ಯ ಹೊತ್ತಿ ಎತ್ತೋ ಮೊದಲೇ ಹೇಳಿದ್ನೋ ಇಲ್ಲೋ ಬೇಡ ಅಂತ ಮತ್ತೆ ಎತ್ತಿ ಗರುಡ ಮೇಲೆ ಇಟ್ಟ ಅವೇನೋ ಇಟ್ಟ ಈ ಕೆಳಗಿದ್ದವ್ರ ಕೈಯೊಂದು ಕಾಲೊಂದು ಬೇರೆ ಬೇರೆ ಆಗಿಬಿಟ್ಟಿದ್ವಲ್ಲ ಅದೇನು ಗೊಂಬೆನೋ ಹೊಲಿಗೆ ಹಾಕ್ಲಿಕ್ಕೆ ಮತ್ತೆ ಹೆಂಗ್ ಮಾಡಿದ ದೇವರು ಆಗ ಹರೇ ನಾನಾಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇದಾಂಸಿ ಶ್ರೀವನ ಜನಯನಾನೇಕ ಗುಣಕ ಬರೇ ಕಣ್ಣಿನಿಂದ ನೋಡಿದ್ದಂತಷ್ಟೇ ಸ್ವಾಮಿ ಏನಿಲ್ಲ ಆಪರೇಷನ್ ಥಿಯೇಟರ್ ಇಲ್ಲ 108 ಡಾಕ್ಟರ್ ಇಲ್ಲ ಅನಸ್ತೇಷಿಯಾ ಇಲ್ಲ ಆಕ್ಸಿಜನ್ ಮಾಸ್ಕ್ ಇಲ್ಲ ಏನಿಲ್ಲ ಶ್ರೀ ವನಜ ನಯನಾನೇಕ ಗುಣಕ ಸುಮ್ಮನೆ ಕಣ್ಣಿನಿಂದ ನೋಡಿದ್ದಾನೆ ಯಾವ ಯಾವ ಅಂಗಗಳು ಬಿಚ್ಚಿ ಬಿಚ್ಚಿ ಹೋಗಿದ್ವೋ ಎಲ್ಲ ಅಂಗಗಳು ಪುನಃ ಸೇರಿಕೊಂಡ್ವಂತೆ ಅದಕ್ಕೆ ಭಾಗವತ ಹೇಳ್ತದ ಮುಂದೆ ದೇವರು ಕ್ಷೀರಸಾಗರವನ್ನು ಮಥನ ಮಾಡಿ ಅಮೃತ ಕೊಡಿಸೋದಲ್ಲ ಅವನ ಕಣ್ಣಿನಲ್ಲೇ ಅಮೃತವನ್ನು ಇಟ್ಕೊಂಡಿದ್ದಾನೆ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾಧುರಾಗಾವಲೋಕನಂ ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಅಂತಾರೆ ದೇವ್ರ ಪೂಜಾ ಮಾಡ್ಕೋತ ಕೂತಿದ್ರಂತ ಮೂಲರಾಮ್ ದೇವರು ದಿಗ್ವಿಜಯ ರಾಮ್ ದೇವರು ಸೀತಾದೇವಿ ಎಲ್ಲ ಇದ್ರೆ ತುಳಸಿ ಹೂವನ್ನ ಅರ್ಚನೆ ಮಾಡ್ಲಿಕ್ಕೆ ಹೋದ್ರೆ ಕಣ್ಣು ನೋಡಿದ್ರೆ ರಾಮದೇವರದ್ದು ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ತಾವು ಹನುಮಂತನಾದಾಗ ಯಾವ ರಾಮನ ಕಣ್ಣು ನೋಡಿದ್ರಲ್ಲ ಅದೇ ಈ ಮೂಲರಾಮದೇವರ ದಿಗ್ವಿಜಯ ರಾಮದೇವರ ಕಣ್ಣಿನಲ್ಲಿ ಶ್ರೀಮದಾಚಾರ್ಯ ನೋಡಿ ಹೇಳ್ತಾರಂತೆ ಅದಕ್ಕೆ ಘನಾಭೇನಾಂಸಿ ಶ್ರೀವರ ಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನ ಜನೆ ಯಾರ ಸ್ತೋತ್ರ ರಾಮನ ಸ್ತೋತ್ರ ಇದು ದಶಸ್ಯಂದನ ಜನೆ ದಶಸ್ಯಂದನ ಅಂದ್ರೆ ದಶರಥ ಸ್ಯಂದನ ಅಂದ್ರೆ ರಥ ದಶ ಅಂದ್ರೆ 10 ದಿಕ್ಕಿನಲ್ಲಿ ಸಂಚಾರ ಮಾಡುವ ರಥವುಳ್ಳ ದಶರಥನ ಜನೇ ಅವನ ಮಗನಾಗಿ ಹುಟ್ಟಿದ ಪರಮಾತ್ಮನೇ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನ ಜನೇ ಶಶಾಂಕಾಸ್ಯ ತ್ವಂ ಮೇ ರಾಮಚಂದ್ರ ಅವ ಹೆಂಗಿದೆ ರಾಮಚಂದ್ರ ಅದಕ್ಕೆ ಸತ್ಯಸಂಧ ತೀರ್ಥರು ಹೆಂಗ್ ಮಾಡ್ತಾರೆ ದಶಸ್ಯಂದನ ಜನೇ ಶಶಾಂಕಾಸ್ಯ ತ್ವಂ ಮೇ ಚಂದ್ರದ್ದು ಬರ್ಬೇಕಲ್ಲ ಮತ್ತೆ ಗುಣ ಅದಕ್ಕೆ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ ಹರೇ ನಾರಾಯೋನಿ ಪ್ರಭವನ ನಿಧಾನನ್ಯನುದಿನಂ ಘನಾಭೇನಾಂಸಿ ಶ್ರೀವನ ಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನ ಜನೇ ಶಬ್ದ ಜೋಡಿಸುವಾಗ ಅದು ಹೆಂಗೆ ತಾನಾಗೆ ಬರ್ತದೆ ನೋಡ್ರಿ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನ ಜನೇ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ ಸಶ ಅಂದ್ರೆ ಸುಖ ಸಹಿತನಾದವನೇ ಶ ಅಂದ್ರೆ ಸುಖ ಶ ಅಂದ್ರೆ ಸುಖ ಸಹಿತನಾದವನೇ ದಿಶ ಅಂದ್ರೆ ಕೊಡು ನೀನು ಸುಖ ಸಹಿತನಾದ ಪರಮಾತ್ಮ ನಮಗೂ ಸುಖವನ್ನು ಕೊಡು ನಮಗೆ ಕ್ಷೇಮವನ್ನು ಉಂಟು ಮಾಡು ನಮ್ಮ ತಾಪವನ್ನು ಪರಿಹಾರ ಮಾಡು ಶಶಾಂಕ ಹಾಸ್ಯ ಚಂದ್ರನಂತೆ ಮುಖ ಇದ್ದವನೇ ಶಶಾಂಕ ಹಾಸ್ಯ ಕೌಸಲ್ಯ ತೊಡಿ ಮೇಲೆ ಕೂತಿದ್ದಂತ ರಾಮ ಒಂದು ದಿವಸ ಅಮ್ಮ ಊಟ ಮಾಡಿಸ್ಲಿಕ್ಕತ್ತಿದ್ಲಂತ ಕೌಸಲ್ಯ ತೊಡಿ ಮೇಲೆ ಕೂರ್ಸ್ಕೊಂಡು ಊಟ ಮಾಡ್ಲಿಕ್ಕತ್ತಿದ್ಲು
ಏನಾಗಿದ್ರಿ, ಹಿಂದಕ್ಕೆ ಊಟ ಮಾಡೋ ಕಾಲಕ್ಕೆ ನಮ್ಮ ಅವ್ವಂದ್ರು ನಮ್ಮನ್ನು ಕರ್ಕೊಂಡು ಕಂಪೌಂಡ್ ಮೇಲೆ ಕೂಡಿಸಿ ಗೇಟಿನ ಕಡೆ ಕರ್ಕೊಂಡು ಹೋಗಿ ನಾಯಿ ಹೊಂಟದ್ ನೋಡು, ಗುಬ್ಬಿ ಹೊಂಟದ್ ನೋಡು, ಕಾಯಿ ಹೊಂಟದ್ ನೋಡು ಅಂತ ಹೇಳ್ಕೋತ ಬವ್ವ ಬರ್ತಾರ ನೋಡು ಅಂತ ಹೇಳ್ಕೋತ ಊಟ ಮಾಡಿಸ್ತಿದ್ರಿ. ಈಗ ನಮ್ಮಂದ್ರೆ ಭಾಳ ಚಲೋ ಇದ್ದಾಗ ಮೊಬೈಲ್ ತೊಡೆ ಮೇಲೆ ಒಗೆದು ಬಿಟ್ಟಿರ್ತಾವೆ, ಊಟ ಹಾಕ್ತಿರ್ತಾವೆ, ಅದು ಮೊಬೈಲ್ ನೋಡ್ಕೋತಿ ತಿಂದ್ರೆ ತಿಂತು ಬಿಟ್ಟರೆ ಬಿಡ್ತು, ಏನಾಯ್ತು ಏನೋ ದೇವರೇ ಗೊತ್ತು. ಅವತ್ತು ರಾತ್ರಿ ಹೊತ್ತು ಈ ರಾಮ ಊಟ ಮಾಡ್ಲಿಕ್ಕೆ ಹರಟಿ ದಿವಸ ಹರಟಿ ಹೊಡ್ಬೇಕಂತ್ರೆ ಅವನ ಜೊತೆ ಕೌಸಲ್ಯ ಜೊತೆಗೆ ಅಕ್ಕಿ ಈ ಕಿಶೋರು ಹರಟಿ ಹೊಡಿಬೇಕಲ್ಲ, ಮತ್ತೆ ಅದಕ್ಕೆ ಹೆಂಗಾರ ಮಾಡಿ ಮುದ್ದಾಗಿ ಮಾತಾಡ್ತಾ ತೊಡೆ ಮೇಲೆ ಕೂತ ರಾಮ ಮೇಲೆ ಆಕಾಶದಲ್ಲಿ ನೋಡಿದ್ದಂತೆ. ಅಮ್ಮ ಊಟ ಮಾಡಿಸ್ತಾ ಇರುವಾಗ, ನೋಡು ರಾಮ ನೀ ಊಟ ಮಾಡು, ನೀವು ಅವ ಇಲ್ಲ ನಾ ಊಟ ಮಾಡಂಗಿಲ್ಲ, ಏನು ಬೇಕು ನಿಂಗೇನು ಬೇಕು ತಂದು ಕೊಡ್ತೀನಿ, ನಂಗೆ ಚಂದ್ರ ಬೇಕು ತಂದು ಕೊಡು ಅಂತ. ಗೋವಿಂದ ಚಂದ್ರನ್ ತಗೊಂಬ ಅಂದ್ರೆ ಎಲ್ಲೇನು ತರಬೇಕ್ರಿ ಹೇಳ್ರಿ ನೋಡಂತ. ಹಠಾರಿ ಒಂದು ಒಂದೇ, ಚಂದ್ರ ಬೇಕೆಂದು ಕುಣಿದಾಡಿದ, ಚಂದ್ರ ಬೇಕೆಂದು ಕುಣಿದಾಡಿದ ರಾಮ. ನಂಗೆ ಬೇಕು ಬೇಕು ಅಂದ್ರು, ನಂಗೆ ಚಂದ್ರನೇ ಬೇಕು ಅಂತ. ಅವರು ತಲೆ ಕೆಡ್ಸ್ಕೊಂಡ್ರಿ, ಈ ಹುಡುಗ ಎಲ್ಲಿಂದ ಚಂದ್ರ ತಂದು ಕೊಡೋದ್ರಿ, ಎಲ್ಲರ ಅದೇನು ಅಂಗಡಿಯಾಗ ಸಿಗ್ತೇನೆ ಚಂದ್ರ ತಂದು ಕೊಡ್ಲಿಕ್ಕೆ. ವಿಚಾರ ಮಾಡಿ ಕೊನೆಗೆ ಆಯ್ತು ನೀನು ಚಂದ್ರ ತಂದು ಕೊಡ್ತೀನಿ ಅಂತ ಹೇಳಿ ಏನು ಮಾಡಿದ್ದು ಅಂತ ಕೇಳಿದರೆ, ದೊಡ್ಡ ಕನ್ನಡಿಯನ್ನು ತಂದು ರಾಮನ್ ಮುಂದೆ ಇಟ್ಟು ರಾಮನ್ ನಿಲ್ಲಿಸಿ, ಚಂದ್ರ ಬೇಕಲ್ಲ ಕನ್ನಡಿ ಒಳಗಿದ್ದ ನೋಡು ಅಂತ ತೋರಿಸಿದಂತೆ. ರಾಮನನ್ನೇ ಕನ್ನಡಿ ಒಳಗೆ ತೋರಿಸಿ ಇದಕ್ಕಿಂತ ಚಂದ್ರ ಇನ್ನೆಲ್ಲಿ ಬೇಕು ಅಂತ ಕೇಳಿದ್ರೆ, ಶಶಾಂಕಾಸ್ಯ ತ್ವಮ್ಮೇ ಭವಜನಿತ ತಾಪಂ ಪರಿಹರ. ಆ ಚಂದ್ರನಿಗಿಂತ ಈ ರಾಮಚಂದ್ರನೇ ಚಂದ ಆಗಿದ್ದಾನೆ ಎಂಬುದಕ್ಕೆ ಸತ್ಯಸಂಧ ತೀರ್ಥರು ಶಶಾಂಕಾಸ್ಯ ತ್ವಮ್ಮೇ ಭವಜನಿತ ತಾಪಂ ಪರಿಹರ. ಆ ಚಂದ್ರ ಈ ತಾಪ ಪರಿಹಾರ ಮಾಡ್ಯಾನ, ರಾಮನೆಂಬ ಚಂದ್ರ ಭವತಾಪವನ್ನೇ ಪರಿಹಾರ ಮಾಡ್ತಾನೆ. ಅದಕ್ಕಾಗಿ ಈ ಚಂದ್ರನಿಗೆ ಶಶಾಂಕಾಸ್ಯ ತ್ವಮ್ಮೇ ಭವಜನಿತ ತಾಪಂ ಪರಿಹರ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೊನೆಯ ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಆ್ಯಕ್ಚುಲಿ ಇನ್ನೊಂದು 2-3 ಶ್ಲೋಕ ಹೋಗ್ಬೇಕ್ರಿ, ಆದರೂ ಇಷ್ಟಕ್ಕೆ ಸಾಕು. ಏಕಾದಶಿ ಅನಾಯಾಸನ ಏಕಾದಶಿ ಅದ ಅಂತಂದ್ರೆ, ಹಿಂದಕ್ಕೆ ನಮ್ಮ ಸ್ವಾಮಿಗಳು ಇಲ್ಲಿ ಸುಧಾಮಂಗಳ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಕೆ ಬೋರ್ಡ್ ಸ್ಕೂಲ್ನಾಗ ಸುಧಾಮಂಗಳ 12 ವರ್ಷದ ಹಿಂದೆ 12 ವರ್ಷದಾಗಿತ್ತು ಬಂದಿದ್ರು. ಅವೆಲ್ಲ ಏಕಾದಶಿ ಬಂದಿತ್ತು, ಸ್ವಾಮಿಗಳು ಬಂದಿದ್ರು. ಆ ಸ್ಟೇಜ್ ಗೀಜ್ ಹಾಕೋದೆಲ್ಲ ನೋಡ್ಲಿಕ್ಕತ್ತಿರು ಸ್ವಾಮಿಗಳು. ಯಾರೋ ಬಾಜುಕ್ ಮಾತಾಡ್ಲಿಕ್ಕತ್ತಿರಂತ. ಅನಾಯಾಸನ ಸ್ವಾಮಿಗಳು ಬಂದಾರ, ಏಕಾದಶಿ ಅದ ತೋರಿಸ್ಬೋಣ ಅಂತ ತಿಳ್ಕೊಂಡು. ಅದಕ್ಕೆ ಸ್ವಾಮಿಗಳು ಹೇಳಂತ, ಏಕಾದಶಿ ಅನಾಯಾಸದ, ನಾ ಆಯಾಸ ಮಾಡ್ಕೊಂಡೆ ಬಂದೀನಿ ಬೇಡ್ರಿ ಭಾಳ ದೂರದಿಂದ ಬಂದಿದೆ ಸ್ವಾಮಿಗಳು. ಪಾಪ ಚಟ್ಟಿ ಮಾಡಿದ್ರು. ಹಂಗೆ ಏಕಾದಶಿ ಅನಾಯಾಸ ಇರ್ಬೋದು, ನಮ್ಗೆ ಆಯಾಸ ಆಗಿರ್ತದೆ. ಇನ್ನೊಂದು ಶ್ಲೋಕ ಹೇಳಿ ಮುಗಿಸೋಣಂತೆ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾಗಿತಿ ಮತಿಯುತಾ ಪಾಂತಿ ಸದಯಾ ಮದಾರ್ಯಾ ಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಗುರ್ನಿದ್ರಾಂ ತೇಷಾಂ ಪ್ರಭುವರ ವಿನೇಯೋಸ್ಮ್ಯವತು ಮಾಂ. ಹರೇ ಹೇ ಹರೇ ಅಮೀ ರಾಜಾನಃ, ಈ ಲೋಕದಲ್ಲಿ ರಾಜರಿರ್ತಾರಲ್ಲ ಅವರೇನು ಮಾಡ್ತಾರೆ, ಸ್ವಭಟತನಯಾನ್ ದೋಷ ನಿಲಯಾನ್, ದೋಷಿಗಳಾಗಿದ್ರು ತಮ್ಮ ಭಟರ ಮಕ್ಕಳಾಗಿದ್ದರೆ, ಮಂತ್ರಿ ಮಗ ಒಬ್ಬ ಇದ್ದಾನೆ, ಸೇನಾಧಿಪತಿ ಮಗ ಒಬ್ಬ ಇದ್ದಾನೆ, ಸಚಿವನ ಮಗ ಒಬ್ಬ ಇದ್ದಾನೆ. ವಾರ್ತೆ ಬಂತು, ಅವನು ಕರ್ಕೊಂಬಂದು ನಿಲ್ಲಿಸಿದ್ರು. ಸ್ವಾಮಿ ಇಂಥ ಅಪರಾಧ ಮಾಡಿಬಿಟ್ಟ ನೀವ. ಇವ ಯಾರ ಮಗನೋ ಅಂತ ಕೇಳಿದವ ರಾಜ. ನಮ್ಮ ಮಂತ್ರಿಗಳ ಮಗ. ನಡಿ ಕಳ್ಸು ಅಂದ್ಬಿಟ್ಟ. ಯಾಕೆ ಸ್ವಾಮಿ? ಮಂತ್ರಿಗಳ ಮಗನೋ ಅವ, ನಾಳೆ ಏನಾರ ನಮ್ಮ ತಲೆಯಲ್ಲಿ ಬರ್ತದೆ, ದಬ್ಬ ಅವನು ಅಂದ್ಬಿಟ್ಟಂತೆ. ಹಾಗಾದರೆ ಅವನು ಮಾಡಿದ ಅಪರಾಧ ಮಂತ್ರಿ ಪುತ್ರನಾದದ್ದಕ್ಕೆ ಕ್ಷಮೆಗೆ ಅರ್ಹವಾಯಿತೋ. ಅಮೀ ರಾಜಾನಃ ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮತಿಯುತಾ ಪಾಂತಿ ಸದಯಾ. ಇವರು ನಮ್ಮ ಮಂತ್ರಿಗಳ ಮಕ್ಕಳು, ಇವ ನಮ್ಮ ಸೇನಾಧಿಪತಿ ಮಗ, ಇವ ವಿತ್ತ ಸಚಿವನ ಮಗ, ಇರಲಿ ಈ ಸರ್ತಿ ತಪ್ಪ ನನ್ನ ಕ್ಷಮ ಮಾಡೋಣ ಅಂತ ಹೇಳಿ ಹೇಗೆ ಅವರನ್ನು ರಕ್ಷಣೆ ಮಾಡ್ತಾನಲ್ಲ, ಹಾಗೆ ನೀನೂ ಕೂಡ ನಾನು ದೋಷ ನಿಲಯ, ಗುಣ ಇಲ್ಲ, ಕರೆಕ್ಟು. ನಮ್ಮ ಗುರುಗಳಿದ್ದಾರಲ್ಲ, ಯಾರು? ಸತಿಬೋಧ ಸ್ವಾಮಿಗಳು. ಅವ್ರು ನೋಡಿ ಸ್ವಾಮಿ, ಅವ್ರ ಮಗ ನಾನು. ಮದಾರ್ಯ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಗುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಮದಾರ್ಯ ನಮ್ಮ ಗುರುಗಳು ಸತ್ಬೋಧ ಸ್ವಾಮಿಗಳು. ನನಗೆ ಆಶ್ಚರ್ಯ ಅನಿಸೋದು,
ಈ 48 ಶ್ಲೋಕದೊಳಗೆ ಮಿನಿಮಮ್ 40 ಸರ್ತಿ ಆದರೆ ಗುರುಗಳ ಹೆಸರು ತಗೊಂಡಾಗ ಮಿನಿಮಮ್ ಮಾತಾಡಿದ್ರೆ ನಮ್ಮ ಗುರುಗಳು, ಮಾತಾಡಿದ್ರೆ ನಮ್ಮ ಗುರುಗಳು. ಸತ್ಯಬೋಧ ಸ್ವಾಮಿಗಳು ಬಿಟ್ಟು ಇಲ್ಲೇ ಇಲ್ಲ. ಸತ್ಯಬೋಧ ಸ್ವಾಮಿಗಳು 10 ವರ್ಷ ಆಯಸ್ಸು ಕೊಟ್ಟು ಪೀಠದ ಮೇಲೆ ಕೂಡಿಸಿದವರು. ಆ 10 ವರ್ಷದಾಗ ಅವ್ರು ಏನು ಮಾಡಿದ್ರು ಸತ್ಯಬೋಧ ಸ್ವಾಮಿಗಳು ಮಾಡಿದಂಗೆ ಕೆಲಸ. ಅದಕ್ಕೆ ಹೇಳಿದ್ರು ಮದಾರ್ಯ ನಮ್ಮ ಗುರುಗಳು. ಆಬಾಲ್ಯಂ ನಿನ್ನ ಆರಾಧನೆ ಮಾಡಬೇಕು, ನಿನ್ನ ಪೂಜಾ ಮಾಡಬೇಕು ಅನ್ನೋದಕ್ಕೆ ಎಲ್ಲ ತ್ಯಾಗ ಮಾಡಿಕೊಂಡಿದ್ದವರು. ಮದಾರ್ಯ ಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಗುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ನಿದ್ದೆಯನ್ನೇ ತ್ಯಾಗ ಮಾಡಿದವರು ನಿನ್ನ ಪೂಜೆ ಮಾಡಬೇಕು ಅನ್ನೋದಕ್ಕಾಗಿ. ನಮಗೆ ಎಲ್ಲಿ ಪೂಜಾ ಮಾಡೋದು ಬರ್ತದೋ ಅಂತ ಮುಸುರು ಹಾಕೊಂಡು ಮಲ್ಕೋತಿರ್ತೀವಿ. ಇಷ್ಟ ವ್ಯತ್ಯಾಸ. ಹೆಂಡತಿ ಹತ್ತಿರ್ತಾಳೆ, ಇನ್ರಿ ಪೂಜಾಗೆ ಟೈಮ್ ಅಂತೇಳಿ ಸುಮ್ ಕೂಡ ಆಮೇಲೆ ಹೋಗ್ಬೇಕಾಗಿದೆ ದೇವರು. ಆಮೇಲೆ ಹೋಗ್ತಾನೆ, ನನ್ನ ಬಿಟ್ಟು ಆಮೇಲೆ ಹೋಗ್ತಾನೆ ಹೇಳಿ ನೋಡಂತ. ಅವ್ನು ನನ್ನ ಬಿಟ್ಟರೆ ಪೂಜಾ ಮಾಡೋರು ಯಾರಿದ್ದಾರೆ ಈ ಲೋಕದಾಗ? ಏನು ಧೈರ್ಯ ಇವ್ನು ಇಲ್ಲ, ಅಷ್ಟು ಕಾನ್ಫಿಡೆನ್ಸ್ ಅವಂಗ. ನಾ ಪೂಜಾ ಮಾಡಿದ್ರೆ ಮಾಡಿಸ್ಕೋತಾನೆ, ಇನ್ನು ಯಾರು ಮಾಡ್ಬೇಕು ಅವಂಗ? ಅಲ್ಲ, ನನ್ನಂಗೆ ಪ್ರೀತಿಯಿಂದ ನೈವೇದ್ಯ ತೋರಿಸೋರು ಯಾರಿದ್ದಾರೆ? ಇಲ್ಲದು ಇದು ಸುಮ್ಮನೆ ಅಂತ ಹೇಳಿ ನೀವು ಮುಸುರು ಹಾಕೊಂಡು ಮಲ್ಕೋತಿರ್ತಾನೆ. ಅವರು ದೇವರ ಪೂಜೆಗಾಗಿ ನಿದ್ರೆಯನ್ನೇ ತ್ಯಾಗ ಮಾಡಿಬಿಟ್ರು. ನಿದ್ರಾ ತ್ಯಾಗ ಮಾಡೋದು ಸಣ್ಣ ಗುಣ ಅಲ್ರಿ, ಅದು ಬಹಳ ದೊಡ್ಡ ಗುಣ. ಅದು ಗೀತೆಯಲ್ಲಿ ಅರ್ಜುನನಿಗೆ ಗುಡಾಕೇಶ ಅಂತ ಒಂದು ಶಬ್ದ ಸಂಬೋಧನೆ ಮಾಡ್ತಾನೆ. ನಿದ್ರೆಯನ್ನ ಗೆದ್ದವನೇ ಅಂತ. ನಿದ್ದಿ ಗೆಲ್ಲೋದು ಅನ್ನೋದು ಬಹಳ ಕಷ್ಟದ್ರಿ. ನಾವು ನಿದ್ದಿ ಗೆಲ್ತೀವಿ ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ವಿ ಅಂತ ಇಟ್ಕೊಳ್ರಿ. ನಾವು ಒಂದು ವರ್ಷ ಟ್ರೈ ಮಾಡ್ಲಿಕ್ಕೆ ಹೋದ್ವಿ ಅಂತ ಇಟ್ಕೊಳ್ರಿ. ಯಾವಾಗ ಮಲ್ಕೋಬೇಕು ಅವಾಗ ಕೂತ್ಬಿಡೋದು ಎದ್ದು, ಬೆಳಿಗ್ಗೆದ್ದ ನಿದ್ದೆ ಗೆದ್ದೆ ಅಂತ. ಮುಂದೆ ದೇವ್ರ ಪೂಜಾ ಕೂತಾಗ ಮಲ್ಕೊಳ್ಳೋದು, ಊಟ ಕೂತಾಗ ತಗೊಳಿಸೋದು, ಆಮೇಲೆ ಕೂತಲ್ಲಿ ತಗೊಳಿಸೋದು, ಬಸ್ನ್ಯಾಗ ತಗೊಳಿಸೋದು, ಇನ್ನೊಬ್ಬರ ಮೇಲೆ ಬೀಳೋದು, ಇವೆಲ್ಲ ಆಗ್ತಿರ್ತಾವೆ. ಅದಕ್ಕೆ ನಿದ್ದೆಗೆಲ್ಲೋ ಕೆಲಸ ಮಾಡಬೇಡಿ. ಕಡಿಮೆ ಮಾಡಿದ್ರೆ ನಿದ್ದೆಗೆಲ್ಲೋ ಪ್ರಯತ್ನ ಮಾಡಬೇಡಿ ದಯಮಾಡಿ. ಕೆಲವರಿಗೆ ಅದೇನೋ ಗೊತ್ತಿಲ್ಲರಿ, ಕೆಲವರಿಗೆ ಅದೇನೋ ಗೊತ್ತಿಲ್ಲ. ಅದೊಂದು ಹಾಡು ಕೇಳಿದರೆ, ಪುರಾಣ ಕೇಳಿದರೆ, ಯಾರು ಮಾತಾಡ್ತಿದ್ರೆ ಇದ್ದಕ್ಕಿದ್ದಂಗೆ ಮಕ್ಕೊಬಿಡ್ತಾರೆ. ಒಂದು ಜನ್ಮದಾಗ ಬರೋದಿಲ್ರಿ, 100 ಜನ್ಮದ ಸಾಧನ ಅದ. ಬೇಕಾದ್ರೆ ನೀವು ಮಾಡಿ ನೋಡಂತ, ಟ್ರೈ ಮಾಡಿ ಬರ್ತೇವೆ ನೋಡಂತ ಬರೋದಿಲ್ಲ. ನಿಮ್ಗೆ ಬರೋದಕ್ಕೆ ಅಂಥ ಸಾಧನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಹರೇ ರಾಜ ನೌಮಿ ಸ್ವಭಟಲ ದಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮತಿಯುತಾ ಪಾಂತಿ ಸದಯಾ. ಮದಾರ್ಯ ಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಗುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಶ್ರೀಕೃಷ್ಣಾರ್ಪಣಮಸ್ತು. ಉಳಿದದ್ದನ್ನು ಮತ್ತೆ ನೋಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿರಂ ಯಸ್ಯ ವಿಶ್ವಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ